ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, PSI ಹಗರಣ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲೂ ಕೂಡ ಸದ್ದಾಗಿತ್ತು. ಆದರೆ ಇದರ ವ್ಯಾಪ್ತಿ ಎಲ್ಲೆಲ್ಲೆಲ್ಲ ಹರಡಿದೆ ಅಂದರೆ ದುಡ್ಡು ಕೊಟ್ಟು ಕೆಲಸವನ್ನ ಕೊಡುವಂತಹ ಈ ಕೆಲಸ ಏನಿದೆಯಲ್ಲ, ಅದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹರಡ್ತಾ ಇದೆ ಅನ್ನುವುದಕ್ಕೆ ಜ್ವಲಂತ ಕಾರಣಗಳಿದೆ, ಉದಾಹರಣೆಗಳಿದೆ. ಎಸ್, RTO ಡಿಪಾರ್ಟ್ಮೆಂಟ್ ಅಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ವಾಹನ ನಿರೀಕ್ಷಕರ ಆಯ್ಕೆ. ಅದರಲ್ಲೂ ಕೂಡ ಅಕ್ರಮ, ಅಲ್ಲೂ ಕೂಡ ದುಡ್ಡು ತಗೊಂಡು ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಮಹಾ ದೊಡ್ಡ ಹಗರಣ ಹೊರಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಬ್ರೇಕ್ ಇನ್ಸ್ಪೆಕ್ಟರ್ ಅನರ್ಹರಿಗೂ ಹುದ್ದೆ. ಎಸ್, ಬ್ರೇಕ್ ಇನ್ಸ್ಪೆಕ್ಟರ್ ಆಯ್ಕೆ ಮಾಡ್ಕೋಬೇಕು ಅಂದಂತಹ ಸಂದರ್ಭದಲ್ಲಿ ಇವರು ದುಡ್ಡು ಕೊಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅವರು ಬಂದಂಥವ್ರು ಇನ್ನು ಎಷ್ಟರ ಮಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ? ವಾಹನ ನಿರೀಕ್ಷಕರ ಆಯ್ಕೆಯಲ್ಲೂ ಕೂಡ ಅಕ್ರಮ ಅನ್ನೋ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಸಾರಿಗೆ ಇಲಾಖೆಗೆ ಬ್ರೇಕ್ ಇನ್ಸ್ಪೆಕ್ಟರ್ ಹುದ್ದೆ ಗೋಲ್ಮಾಲ್. ಅನರ್ಹರು ಅಂತ ಗುರುತಿಸಿದಂತಹ ಅಭ್ಯರ್ಥಿಗಳೇ ಅರ್ಹರಾಗ್ಬಿಟ್ರು. ಇದ್ದಕ್ಕಿದ್ದಂಗೆ ಹೆಂಗಿದು ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಎಲಿಜಿಬಲ್ ಇಲ್ಲ ಅಂತ ಅಂದವರು ಸಡನ್ ಆಗಿ ಎಲಿಜಿಬಿಲಿಟಿ ಹೆಂಗ್ ಸಿಕ್ತು ಇವರಿಗೆ? ಬ್ರೇಕ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲೂ 40% ಆರೋಪ ಕೇಳಿ ಬರ್ತಾ ಇದೆ. 141 ಅರ್ಹ ಅಭ್ಯರ್ಥಿಗಳಲ್ಲಿ 107 ಮಂದಿ ಅನರ್ಹರು ಅಂತ ಗುರುತಿಸಲಾಗುತ್ತೆ. ಸದ್ಯ ಪಟ್ಟಿಯಲ್ಲಿದೆ ಅನರ್ಹದ ಹೆಸರುಗಳು. ಅಂದ್ರೆ ಈ 107 ಮಂದಿ ಏನು ಅನರ್ಹರು ಅಂತ ಗುರುತಿಸಿದ್ದಾರೆ, ಇವ್ರು ಯಾರು ಎಲಿಜಿಬಲ್ ಇಲ್ಲ ಅಂತ ಗುರುತಿಸಿದ್ದಾರೆ, ಅಂಥವ್ರೇ ಆಯ್ಕೆ ಪಟ್ಟಿಯಲ್ಲಿ ಫೈನಲ್ ಆಗಿದ್ದಾರೆ. ಅನರ್ಹರಿಗೆ KPSC ಇಂದ ಅರ್ಹರು ಅನ್ನೋ ಮುದ್ರೆ ಕೂಡ ಸಿಕ್ಕಾಗಿದೆ. ಇದು ಯಾವ ತರ ಹಾಗಾದ್ರೆ? ಯಾವ ರೀತಿಯಾಗಿ ಮಾಡೋದಕ್ಕೆ ಹೊರಟಿದ್ದಾರೆ? ಸಾರಿಗೆ ಇಲಾಖೆಯಲ್ಲಿ ಇಂತಹ ಗೋಲ್ಮಾಲ್ ನಡೀತಾ ಇದ್ರು ಕೂಡ ಪ್ರಶ್ನೆ ಮಾಡೋರು ಇಲ್ವೇ ಇಲ್ವಾ? ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ. ಈಗ ಕಾಂಗ್ರೆಸ್ ಕೂಡ ಇದೇ ವಿಚಾರವನ್ನ ಎತ್ತಿ ಹಿಡಿತಾ ಇದೆ, ಇದೇ ಒಂದು ವಿಷಯವನ್ನ. ಆದರೆ ಈ ಒಂದು ಆರೋಪ ಏನಿದೆ ಕೇವಲ ಆರೋಪವಾಗಿ ಮುಕ್ತಾಯ ಆಗತ್ತಾ? ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗತ್ತಾ? ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ? ಸಾರಿಗೆ ಇಲಾಖೆ ಅಧಿಕಾರಿಗಳಿದ್ದಾರಾ? ಸಚಿವರುಗಳ ಕೈವಾಡ ಕೂಡ ಇದೆಯಾ? ಸಾರಿಗೆ ಸಚಿವರ ಗಮನಕ್ಕೆ ಈ ವಿಷಯ ಬಂದೇ ಇಲ್ವಾ? ಹೀಗೆ ಅನೇಕ ವಿಚಾರಗಳು ಇಲ್ಲಿ ಬರ್ತಾ ಹೋಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡ್ತಾ ಹೋಗ್ತೀವಿ. ಜಗದೀಶ್ ಅವರಿದ್ದಾರೆ, ವಕೀಲರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಜಗದೀಶ್ ಸರ್? ಚೆನ್ನಾಗಿದೆ. ಬ್ರೇಕ್ ಇನ್ಸ್ಪೆಕ್ಟರ್ ಬಹುಶಃ ಯಾರು ಊಹಿಸಿರ್ಲಿಲ್ಲ. ಅಂದ್ರೆ ಆ ನಿರೀಕ್ಷಕರ ಹುದ್ದೆಗೂ ಕೂಡ ಗೋಲ್ಮಾಲ್ ಆಗುತ್ತೆ. PSI ವಿಚಾರ ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಸದ್ದಾಯಿತು. ಆದ್ರೆ ಈಗ ಈ ಬ್ರೇಕ್ ಇನ್ಸ್ಪೆಕ್ಟರ್ ಹುದ್ದೆ ಅದು ಕೂಡ ಅನರ್ಹರು ಅಂತ ಗುರುತಿಸಿದಂಥವ್ರೇ ಆಯ್ಕೆ ಪಟ್ಟಿಯಲ್ಲಿ ಫೈನಲ್ ಆಗ್ತಾರೆ ಅಂತಂದ್ರೆ ಏನ್ ಮ್ಯಾಜಿಕ್ ಏನಾದ್ರು ಮಾಡ್ತಾರ ಇವ್ರು ಅಂತ? ಇಲ್ಲ, ಮ್ಯಾಜಿಕ್ ಅನ್ನೋದಕ್ಕಿಂತ ಆ ಬ್ರೇಕ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಹುದ್ದೆಗೆ ಟೋಟಲಿ ಬ್ರೋಕನ್ ವ್ಯಕ್ತಿಗಳನ್ನು, ಅಂದರೆ ನಿಜವಾಗ್ಲೂ ಅದಕ್ಕೆ ಅರ್ಹತೆ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಯ್ಕೆ ಮಾಡಿ ಇವರು ಫೈನಲಿಸ್ಟನ್ನು ಓಡಿಸಿದ್ದಾರೆ. ಬಟ್ ಅದನ್ನು ನಾವು ಮಾತಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಓದಂಥ ವ್ಯಕ್ತಿಗೆ ಜ್ಞಾನನೇ ಇಲ್ಲ ಅಂದಾಗ ಬಾಡಿನ ಕೊಟ್ಟಾಗ ಯಾವ ರೀತಿ ಜೀವಕ್ಕೆ ಹಾನಿ ಆಗುತ್ತೆ. ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಅಂತಂದರೆ ಆ ಒಂದು ಪ್ರೊಫೆಷನಲ್ ವ್ಯಕ್ತಿ ಗಾಡಿಗಳ ಆರೋಗ್ಯವನ್ನ ತಪಾಸಣೆ ಮಾಡುವಂತ ಪ್ರೊಫೆಷನಲ್, ವೈದ್ಯರಿದ್ದಂಗೆ. ಒಂದು ಗಾಡಿಗೆ ಅವರು ವೈದ್ಯರಿದ್ದಂಗೆ. ಸೊ ಆ ವೈದ್ಯ ವೃತ್ತಿಯನ್ನ ಆತ ಮಾಡಬೇಕು ಅಂತಂದ್ರೆ ಆತನಿಗೆ ಸರಿಯಾದಂತ ವಿದ್ಯಾರ್ಹತೆ ಇರಬೇಕಾಗತ್ತೆ. ಎರಡನೇದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮತ್ತೆ ಆ ಬ್ರೇಕ್ ಇನ್ಸ್ಪೆಕ್ಟರ್ಗೆ ಬೇಕಾದಂತ ಎಲ್ಲ ಅರ್ಹತೆಗಳು ಮತ್ತೆ ನ್ಯೂನ್ಯತೆಗಳು ಅವನಲ್ಲಿ ಇರಬೇಕಾಗತ್ತೆ. ಸೊ ಅಂತ ವ್ಯಕ್ತಿಗಳು, ಅರ್ಹತೆ ಇಲ್ಲದಂತ ವ್ಯಕ್ತಿಗಳನ್ನ 107 ಜನ ನೀವು ಅಪಾಯಿಂಟ್ ಮಾಡಿದ್ದೀರಾ ಅಂತಂದ್ರೆ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಆ 107 ಜನ ಅರ್ಹತೆ ಇಲ್ಲದವರು ಬ್ರೇಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿ ಗಾಡಿಗಳಿಗೆ ತಪಾಸಣೆ ಮಾಡಿ ಅವರು ಪಾಸ್ ಮಾಡಿ ಅಲ್ಲಿ ರೋಡ್ಗಳಲ್ಲಿ ಆಗುವಂಥ ಅನಾಹುತಗಳಾಗಿರ್ಬೋದು ಅಥವಾ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು ಅಥವಾ ನಡೆಯುವಂಥ ಬೇರೆ ಬೇರೆ ರೀತಿ. ನೋಡಿ, ಅಲ್ಟಿಮೇಟಾಗಿ ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಬ್ರೇಕ್ ಇನ್ಸ್ಪೆಕ್ಟರ್ಗಳಲ್ಲೂ ಸಹ ಅಲ್ಲಿ ಸಹ ಗೋಲ್ಮಾಲ್ ಆಗಿದೆ. ಅಲ್ಲಿ ಸಹ ಲಂಚ್ ಅಂದರೆ ಡೀಲ್ ಮಾಡಿಕೊಂಡು ಕೆಲಸಗಳನ್ನ ತಗೊಂಡಿದ್ದಾರೆ. ಆಮೇಲೆ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಟೋಟಲ್ ಪ್ರಕ್ರಿಯೆ ಕೂಡ ನಿಜವಾಗ್ಲೂ ಹಾಸ್ಯಾಸ್ಪದವಾಗಿದೆ. ಒಂದು ಕರ್ನಾಟಕ ನಮ್ಮ ಈ KPSC ಏನಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ,
ಅದು ಪ್ರೊಫೆಷನಲಿ ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಅದೂ ಕೂಡ ಈ ಒಂದು ಗೋಲ್ಮಾಲ್ಗಳ ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ದಿಸ್ ಇಸ್ ವೆರಿ ಎಸ್, ಇದೇ ವಿಚಾರಕ್ಕೆ ಮಾತಾಡ್ತಾ ಹೋಗೋಣ. ಈಗ ನನ್ನ ಜೊತೆಗೆ ಈಗ ಅರ್ಹತೆ ಬಗ್ಗೆ ಮಾತಾಡಿದ್ವಿ. ಅರ್ಹತೆ ಬಗ್ಗೆ ನಾವು ಮಾತಾಡೋದಕ್ಕಿಂತ ಅರ್ಹ ಅಭ್ಯರ್ಥಿಗಳೇ ಮಾತನಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಬಿ ಇದ್ದಾರೆ, ದೀಪಕ್ ಟಿ ಎನ್ ಇದ್ದಾರೆ, RTO ಅರ್ಹ ಅಭ್ಯರ್ಥಿಗಳಿವರು. ನಮಸ್ಕಾರ ಇಬ್ಬರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮಂಜುನಾಥ್ ಅವರು ಹೇಳಿ ಮೊದಲಿಗೆ, ಏನು ಅರ್ಹತೆ, ಏನು ಈಗ ಒಂದು ಈ ಹುದ್ದೆಗೆ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಮೇಡಮ್, ಆಸ್ ಪರ್ ಸೆಂಟ್ರಲ್ ಮೋಟರ್ ವೆಹಿಕಲ್ ಆಕ್ಟ್ 1989 ಪ್ರಕಾರ ಕರ್ನಾಟಕ ಸರ್ಕಾರ 2013ರಲ್ಲಿ ಅಮೆಂಡ್ಮೆಂಟ್ ಮಾಡಿತ್ತು. ಸೆಂಟ್ರಲ್ ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ಸ್ ಹುದ್ದೆಗೆ ಯಾವ ರೀತಿ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಬೇಕು ಅಂತ 1989 ಸೆಂಟ್ರಲ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಅಮೆಂಡ್ಮೆಂಟ್ ಮಾಡಿತ್ತು. ಅದರಲ್ಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ರೆಪ್ಯೂಟೆಡ್ ಆಟೋಮೊಬೈಲ್ ವರ್ಕ್ಶಾಪ್ ಅಲ್ಲಿ 1 ವರ್ಷ, ರೆಪ್ಯೂಟೆಡ್ ಆಟೋಮೊಬೈಲ್ ವರ್ಕ್ಶಾಪ್ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್, ಆಮೇಲೆ ಹೆವಿ ಗೂಡ್ಸ್ ವೆಹಿಕಲ್, ಹೆವಿ ಪ್ಯಾಸೆಂಜರ್ ವೆಹಿಕಲ್ಸ್ ನ ರಿಪೇರಿ ಮಾಡ್ತಕ್ಕಂಥವ್ರಿಗೆ 1 ವರ್ಷ ಸೇವಾನುಭವ ಹೊಂದಿರಬೇಕು. 1 ವರ್ಷ ಯಾರು ಹೊಂದಿದ್ದಾರೋ ಅವ್ರು ಮಾತ್ರ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಒಂದು ಕ್ರೈಟೀರಿಯಾ ಇದೆ. ಅದ್ರ ಜೊತೆಗೆ ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ವಿದ್ಯಾರ್ಥಿ ಪಡೆದಿರ್ಬೇಕು. ಆಮೇಲೆ ಹೆವಿ ವೆಹಿಕಲ್ಸ್ ನ ಓಡಿಸತಕ್ಕಂತ ಒಂದು DL ಪಡೆದಿರ್ಬೇಕು. ಆಮೇಲೆ ಫಿಸಿಕಲ್ ಫಿಟ್ನೆಸ್ ಇಂಥದ್ದು ಇಷ್ಟು ಹೈಟ್ ಇರಬೇಕು, ಇಷ್ಟು ಕಣ್ಣೆಲ್ಲ ಸರಿ ಕಾಣಬೇಕು, ಸಮಥಿಂಗ್ ಎಕ್ಸೆಟ್ರಾ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ತವೆ. ಆಸ್ ಲೈಕ್ SI-ಗಳಿಗೆ ಯಾವ ರೀತಿ ಇರುತ್ತೋ PSI-ಗಳಿಗೆ, ಅದೇ ರೀತಿ ನಮಗೂ ಸಹ ಫಿಸಿಕಲ್ ಫಿಟ್ನೆಸ್ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಇದು ಕ್ರೈಟೀರಿಯಾ, ಇದು ಬೇಸಿಕ್ ಕ್ರೈಟೀರಿಯಾ, ಇದು ಮಿನಿಮಮ್ ಕ್ವಾಲಿಫಿಕೇಶನ್ ಇರಲೇಬೇಕು. ಒಬ್ಬ ವ್ಯಕ್ತಿ ಅಪ್ಲೈ ಮಾಡಬೇಕಾದ್ರೂ ಸಹ ಈ ಎಲ್ಲ ಬೇಸಿಕ್ ಕ್ರೈಟೀರಿಯಾಗಳು ಇರಲೇಬೇಕು. ಆಗಿದ್ದಾಗ ಮಾತ್ರ ಅವರು ಅಪ್ಲೈ ಮಾಡಕ್ಕೆ ಅರ್ಹರು. ರೆಪ್ಯೂಟೆಡ್ ಆಟೋಮೊಬೈಲ್ ಮೇನ್ ಮೇಡಮ್, 1 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ದೀಪಕ್ ಅವ್ರಿಗೆ ಸಮಸ್ಯೆ ಆಗಿರೋದು ಏನು, ಯಾವ ರೀತಿಯಾಗಿ? ಈಗ ಅನರ್ಹರು ಅಂತ ಒಂದಷ್ಟು ಜನ ಗುರುತಿಸಿದ್ರಲ್ಲ, ಯಾವ ಆಧಾರದ ಮೇಲೆ? ಮೇಡಮ್, ಈಗ ಏನ್ ಮಾಡಿದ್ದಾರೆ KPSC-ನವರು, ಬೇಸ್ಡ್ ಆನ್ ಮೆರಿಟ್ ಅಂದ್ರೆ ಅಂಕಗಳ ಆಧಾರದ ಮೇಲೆ ಅವರು ಪಟ್ಟಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಹಿಂದೆ KPSC-ನವರೇ ಅವರೆಲ್ಲ ಅನ್ಫಿಟ್ ಅಂತ 107 ಮಂದಿದು ಸ್ಪೆಸಿಫಿಕ್ ರೀಸನ್ಸ್ ಕೊಟ್ಟು ಅನೌನ್ಸ್ ಮಾಡಿದ್ರು, ರಿಜೆಕ್ಷನ್ ಲಿಸ್ಟ್ ಅಂತ ಹೇಳಿ. ಆ 107 ಮಂದಿ ಕೂಡ ಈ ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಅದಕ್ಕೆ ಈಗ ರೂಲ್ 8 ಅಲ್ಲಿ 2015 ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್ ರೂಲ್ 8 ಇದೆ, ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಫಾರ್ ಅಪಾಯಿಂಟ್ಮೆಂಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ನ ಇವ್ರು ಕೊಡ್ಬೇಕು ಅಂತ ಇದೆ. ದೇ ಶುಡ್ ಸೆಲೆಕ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಕಮಿಷನ್ ಬಗ್ಗೆ, KPSC ಬಗ್ಗೆ. ಸೊ ದಟ್ ಈಗ ಆ ರೂಲ್ ನ ಸಪ್ರೆಸ್ ಮಾಡೋದಕ್ಕೋಸ್ಕರ ಒಂದು 18/1/2020 ಅಲ್ಲಿ ಒಂದು ಲೆಟರ್ ಬರೀತಾರೆ KPSC ಇಂದ ಸೆಕ್ರೆಟರಿ ಅವರು. ಆ ರೂಲ್ ನ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವ್ರು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರು ಕೂಡ ಕೇವಲ ಸೇವಾನುಭವ ಪ್ರಮಾಣ ಪತ್ರ ಕ್ರೈಟೀರಿಯಾದಲ್ಲಿ ಇವರು ಉದ್ಯೋಗ ವಂಚಿತರಾಗಿದ್ದಾರೆ ಅಂತ ಹೇಳ್ತಾರೆ. ಕೇವಲ ಅಂತ ಕರೀತಾರ ಮಿನಿಮಮ್ ಕ್ವಾಲಿಫಿಕೇಶನ್ ನ. ಈಗ ನಿಮ್ಗೆ ಗೊತ್ತಿದೆ, ಈಗ ನೀವು ಟೈಪಿಸ್ಟ್ ಅವ್ರು ಯಾರು ತಗೊಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಅವ್ರು ತಗೊಂಡ್ರೆ ಹೇಗ್ ಟೈಪಿಸ್ಟ್ ಕೆಲಸ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ದವ್ರು ತಗೊಂಡ್ರೆ ಹೆಂಗ್ ಟೈಪಿಸ್ಟ್ ಕೆಲಸ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ. ಈಗ ಅದೇ ರೂಲ್ ಇಲ್ಲೂ ಅಪ್ಲೈ ಆಗುತ್ತೆ. ಈಗ ಒಬ್ರು ಡಾಕ್ಟರ್ ಆಗ್ಬೇಕಂದ್ರೆ, ಈಗ ವೆಹಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಆಗ್ಬೇಕಂದ್ರೆ ಅವ್ರಿಗೆಲ್ಲ ಗೊತ್ತಿರ್ಬೇಕು. ಅಲ್ಲಿ ಮೋಸ್ಟ್ಲಿ 107 ಜನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ DC-ಗಳಿಗೆ ಹೋಗಿದೆ. DC-ಗಳು ಅದನ್ನ ವೆರಿಫೈ ಮಾಡಿದ್ದಾರೆ. DC-ಗಳು ವೆರಿಫೈ ಮಾಡಿದಾಗ ಅದು ಫೇಕ್ ಅಂತ ಗೊತ್ತಾಗಿದೆ. ಆನ್ ರೆಕಾರ್ಡ್ DC ವೆರಿಫೈ ಮಾಡಿದಾಗ ಇಟ್ ಈಸ್ ವೆರಿ ಕ್ಲಿಯರ್. ಮೋಸ್ಟ್ ಐ ಥಿಂಕ್ 7 ಎಲ್ಲರೂ ಕೂಡ ಫೇಕ್ ಸರ್ಟಿಫಿಕೇಟ್ಸ್ ಆಗಿದ್ದಾರೆ. ಇಟ್ ಈಸ್ ಆನ್ ರೆಕಾರ್ಡ್. They have manipulated, they have cheated. I mean, if I'm not wrong, the reality is that ಅವರು ತಗೊಂಬಂದು ದಾಖಲೆಗಳು ಹಾಕಿದಾಗ ದಾಖಲೆಗಳ ವೆರಿಫಿಕೇಶನ್ಗೆ ಸಂಬಂಧಪಟ್ಟ, ಫಾರ್ ಎಕ್ಸಾಂಪಲ್ ಗುಲ್ಬರ್ಗಾ DC ಕಳಿಸ್ತಾರೆ, ಅಲ್ಲಿನ ವ್ಯಕ್ತಿಗಳಿಗೆ ಅವರು ರಿಪೋರ್ಟ್ ಹಾಕಬೇಕು. ಆ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಇವ್ರು ಕೊಟ್ಟಿರುವಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ, ಮೋಟರ್ ಅಂದ್ರೆ ಯಾವುದೋ ಒಂದು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿರ್ತೇನಿದೆ, ಆ ಒಂದು ಸರ್ಟಿಫಿಕೇಟ್ ಇಟ್ಸ್ ಆಲ್ಮೋಸ್ಟ್ ಆಲ್ ಫೇಕ್ಸ್. ಅದು ಯಾವುದು ಕೂಡ ವ್ಯಾಲಿಡ್ ಅಲ್ಲ, ಫೇಕ್ ಸರ್ಟಿಫಿಕೇಟ್ಸ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಆ ಕ್ಯಾಂಡಿಡೇಟ್ಗಳನ್ನ ಇವಾಗ ಸೆಲೆಕ್ಟ್ ಮಾಡಿ ಅದನ್ನ ಫೈನಲ್ ಲಿಸ್ಟ್ ಆಗಿ ಹೊರಡಿಸಿದ್ದಾರೆ. ಅಲ್ಲ, ಈಗ KPSC
KPSC ಅಂತ ಅಂದಿದ ತಕ್ಷಣ ನಾವು ಅಪಾರವಾದಂತಹ ನಂಬಿಕೆ ಇಟ್ಕೊಂಡಿರ್ತೀವಿ. ಆದ್ರೆ ಪದೇ 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 ಹಿಂಗೆ ನಂಬಿಕೆ ದ್ರೋಹ ಮಾಡ್ತಾ ಬಂದ್ರೆ ಯಾರನ್ನ ನಂಬೋದು? ಒಂದು ಸ್ವತಂತ್ರ ಆಯೋಗನೇ ಈ ರೀತಿಯಾಗಿ ಮಾಡ್ಬಿಟ್ರೆ, ಒಂದು ಸೆಲೆಕ್ಷನ್ಗೆ ಇರುವಂತಹ ಕಮಿಟಿನೇ ಹಿಂಗ ಮಾಡ್ಬಿಟ್ರೆ, ಸೊ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಗವರ್ಮೆಂಟ್ ಸರ್ಕಾರದ ಅಧಿಕಾರಿಗಳು ಏನ್ ಮಾಡ್ತಿದಾರ? ಒಂದು ಇನ್ಸ್ಟಿಟ್ಯೂಷನ್ ಅಂತಂದ್ರೆ ತನ್ನದೇ ಆದಂತಹ ಘನತೆ ಗೌರವ ಇರುತ್ತೆ. ಆಮೇಲೆ ಆ ಘನತೆ ಗೌರವವನ್ನ ಕಾಪಾಡಬೇಕಾದ ಆ ಇನ್ಸ್ಟಿಟ್ಯೂಷನ್ ಕೆಲಸ. ಮೋಸ್ಟ್ ಆಫ್ ದ ಅಲ್ಲಿ ಯಾರು ಡಿಪ್ಲಾಯ್ ಆಗಿ ಬರ್ತಾರೆ, ಸೆಲೆಕ್ಷನ್ ಕಮಿಟಿ ಆಗಿ ಬರ್ತಾರೆ, ಮೋಸ್ಟ್ ಅವ್ರಗಳ ಮೇಲೆನೆ ನೂರಾರು ಅಲಿಗೇಷನ್ಸ್ ಇರ್ತದೆ, ಕರಪ್ಷನ್ ಚಾರ್ಜಸ್ ಇರ್ತದೆ. ಒಂದು KPSC ನ ಭ್ರಷ್ಟರ ಒಂದು ಸಂತೆಯನ್ನ ಮಾಡಿಟ್ಟಿದ್ದಾರೆ. ಆಮೇಲೆ ಎಷ್ಟೋ ಜನ ಹುಡುಗರು ಎಕ್ಸಾಮ್ ಬರೆದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲ, ಕರೆಕ್ಷನ್ ಪೇಪರ್ಸು ಟ್ರಾನ್ಸ್ಪರೆನ್ಸಿ ಇಲ್ಲ, ಅವರು ಮಾಡೋ ವರ್ಕ್ಗಳು ಮತ್ತು ಸೆಲೆಕ್ಷನ್ ಕಮಿಟಿ ಯಾವುದು ಕೂಡ ಪಾರದರ್ಶಕತೆಯಿಂದ ಕೂಡಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಏನಿದ್ದಾರೆ ಅವ್ರಗಳ ಮೇಲೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಆಗಿದೆ. ಇವನ್ ಪ್ರೆಸೆಂಟ್ಲಿ ಆಲ್ಸೋ ಯಾರು ಅಪಾಯಿಂಟ್ ಮಾಡಿದ್ದಾರೆ. ಆಮೇಲೆ ಇದನ್ನ ಈ ಒಂದು ಸೆಲೆಕ್ಟ್ ಮಾಡುವಂಥ ಕ್ಯಾಂಡಿಡೇಟ್ಸ್ಗೆ ಏನಿದ್ದಾರೆ ಅವ್ರುಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ಯಾವುದೇ ದಾರಿ ಇಲ್ಲ ಅವ್ರು ಹೋಗ್ಬಿಟ್ಟು ಕ್ಯಾಟ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಇವತ್ತು ಅವರು LGBT 28 ವರ್ಷ ಅಂತಂದ್ರೆ ಈಗ ಹೈಕೋರ್ಟ್ಗೋ ಅಥವಾ ಕ್ಯಾಟ್ಗೋ ಹಾಕಿದ್ರೆ 3-4 ವರ್ಷ ಆಗುತ್ತೆ. ಅಷ್ಟೊತ್ತು ಅವ್ರಿಗೆ ಏಜ್ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿರ್ತದೆ. ಅಲ್ಟಿಮೇಟ್ಲಿ ದ ಎಂಟೈರ್ KPSC ಏನಿದೆ ಇಟ್ ಈಸ್ ವರ್ಕಿಂಗ್ ಲೈಕ್ ಎ ಮಾಫಿಯಾ. ಅಂದ್ರೆ ಒಂದು ಉದ್ಯೋಗ ಕೊಡಿಸೋ ಅಂತ ಒಂದು ಹರಾಜು ಸೆಂಟರ್ ಆಗಿ ಕನ್ವರ್ಟ್ ಆಗಿದೆ. ಅದನ್ನಾದ್ರೂ ಮಾಡಿದ್ರೊತ್ತಗೆ ಒಂದು ಸರ್ಕಾರಕ್ಕೆ ಇಂತಿಷ್ಟು ಅಂತ ದುಡ್ಡಾದ್ರೂ ಇಷ್ಟು ಅಂತ ಅಂತಂದ್ರೆ ಎಷ್ಟು ಒಂದು ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಮಂಜುನಾಥ್ ಅವರೇ, ಎಷ್ಟು ಒಬ್ಬ ಅಭ್ಯರ್ಥಿ ಕಡೆಯಿಂದ ಎಷ್ಟು ಪಡ್ಕೊಂಡಿದ್ದಾರೆ ಅಂತ ಏನಾದ್ರು ನಿಮಗೆ ಮಾಹಿತಿ ಇದೆಯಾ ಅಥವಾ ಯಾರಾದ್ರೂ ಹೇಳೋದಿದೆಯಾ? ಆ ರೀತಿ ಮಾಹಿತಿ ಇಲ್ಲ ಮೇಡಮ್. ಇಲ್ಲಿ ರೂಲ್ ಸರ್ಪಾಸ್ ಮಾಡಿರೋದ್ರ ಬಗ್ಗೆ ವೆರಿ ಕ್ಲಿಯರ್ ಇದೆ. ಅದು ಯಾಕೆ ಮಾಡಿದಾರೋ, ಅದು ಏನ್ ಒತ್ತಡನೋ ಅದು ನಮ್ಗೆ ಗೊತ್ತಿಲ್ಲ. ಅದು ಯಾರಾದ್ರೂ ಒಬ್ರು ಇದಕ್ಕೆ ಈ ರೀತಿ ರೂಲ್ನೇ ಸರ್ಪಾಸ್ ಮಾಡಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಯಾರು ಕೈ ಹಾಕೋಲ್ಲ ಅಷ್ಟು ಈಸಿಯಾಗಿ ಇದು ಮಾಡ್ಬೇಕು ಅಂತ ಹೇಳಿ. ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಅದು ತನಿಖೆ ಇದ್ದಾನೆ ಫೈಂಡ್ ಔಟ್ ಆಗ್ಲೇಬೇಕು ಮೇಡಮ್. ಈಗ ಅರ್ಹ ಅಭ್ಯರ್ಥಿಗಳು ಅಂತ ಹೇಳಲಾಗತ್ತೆ. ಸೊ ನಿಮ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಕಂಪ್ಲೀಟ್ ಆಗಿತ್ತು, ಫುಲ್ಫಿಲ್ ಆಗಿತ್ತಾ ಹೇಗೆ? ಹೌದು ಹೌದು 2016ರಲ್ಲಿ ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡ್ತಾರೆ ಓಕೆ KPSC ವತಿಯಿಂದ. 2016ರಲ್ಲಿ ಕಾಲ್ಫಾರ್ಮ್ ಮಾಡಿದಾಗ 2016 ಜೂನ್ ತಿಂಗಳಲ್ಲಿ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ಯಾರು ಮಾರ್ಕ್ಸ್ ಜಾಸ್ತಿ ತಗೊಂಡಿದಾರೋ ಅಂತವ್ರನ್ನ ಮತ್ತೆ ರಿಸರ್ವೇಶನ್ ಪ್ರಕಾರ 1:2 ಎಲಿಜಿಬಲ್ ಲಿಸ್ಟ್ ಅಂತ ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಸಲುವಾಗಿ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತ ಸಮಯದಲ್ಲಿ ಅವತ್ತಿನ KPSC ಸೆಕ್ರೆಟರಿ ಆದಂತ ಸುಬೋಧ್ ಯಾದವ್ ಸಾರು ನಾವು ಕೇಳಿದ್ದಂಗೆ ಅವರು ಸ್ಟ್ರಿಕ್ಟ್ ಮತ್ತೆ ಬಹಳ ಒಬಿಡಿಯಂಟ್ ಅಂತ ಸೆಕ್ರೆಟರಿಗೆ ಕೆಲವು ದೂರುಗಳು ಬರ್ತವೆ. ಹಿಂಗೆ ಅಭ್ಯರ್ಥಿಗಳು ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಫೇಕ್ DL ಹಾಕಿರೋ ಸಂಬಂಧ ನಮಗೆ ಗೊತ್ತಾಗಿದೆ, ಹಂಗಾಗಿ ನೀವು ವೆರಿಫೈ ಮಾಡಿ ಯಾರು ಕರೆಕ್ಟ್ ಆಗಿದಾರೋ ಅವ್ರಿಗೆ ಜಾಬ್ ಕೊಡಿ ಅಂತ ಹೇಳುತ್ತಾರೆ. ಹಂಗಾಗಿ ಆವತ್ತಿನ ಸೆಕ್ರೆಟರಿ ಏನ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಮತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸಬಾರ್ಡಿನೇಟ್ಸ್ ನ KPSC ಜೊತೆ ಮೀಟಿಂಗ್ ಮಾಡಿ ಈ ರೀತಿ ಇದು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ, ಅದನ್ನ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಯಾವ ರೀತಿ ವೆರಿಫಿಕೇಶನ್ ಮಾಡಬೇಕು ಆಸ್ ಪರ್ C&R ರೂಲ್ಸ್ ನಮ್ದೇನ್ ನೋಟಿಫಿಕೇಶನ್ ಕರೆದಿರ್ತಾರೆ ಅದ್ರ ಪ್ರಕಾರ ಇರಬೇಕು. ಒಬ್ಬ ಅರ್ಹ ಅಭ್ಯರ್ಥಿ ಇರಬೇಕು ಅಂತಂದ್ರೆ ಅದು ಆ ರೀತಿ ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ತಾರೆ. ಆ ಚೆಕ್ ಲಿಸ್ಟ್ ಅಲ್ಲಿ ಕೇಳ್ತಾರೆ, ಈ ಅಭ್ಯರ್ಥಿ ಹೆಸರು ಕರೆಕ್ಟ್ ಆಗಿದೆನಾ, ಇವ್ರದ್ದು ಮಾಡಿರೋ ಗ್ಯಾರೇಜ್ ಈ ಸ್ಥಳದಲ್ಲೇ ಇದೆನಾ, ಈ ಸ್ಥಳದಲ್ಲಿ ಇದ್ರೆ ಯಾವ್ಯಾವ ವೆಹಿಕಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ್ಯಾವ ವೆಹಿಕಲ್ ಸರ್ವಿಸ್ ಮಾಡ್ತಾರೆ, ಲೈಟ್ ಮೋಟರ್ ವೆಹಿಕಲ್ ಪೆಟ್ರೋಲ್ ಅಂಡ್ ಡೀಸೆಲ್ ಸರ್ವಿಸ್ ಇಲ್ಲಿ ನಡೆಯುತ್ತಾ, ಹೌದಿದ್ರೆ ಹೌದು ಅಂತ ಬರಿಬೇಕು. ಇದು ಈ ಸ್ಥಳದಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ ಸರ್ವಿಸ್ ಮಾಡ್ತಾರ, ಹೌದಿದ್ರೆ ಹೌದು ಅಂತ ಬರಿಬೇಕು. ಹೆವಿ ಪ್ಯಾಸೆಂಜರ್ ವೆಹಿಕಲ್ ಸರ್ವಿಸ್ ಮಾಡ್ತಾರ, ಹೌದಿದ್ರೆ ಹೌದು ಅಂತ ಬರಿಬೇಕು. ಅವೆಲ್ಲವೂ ನೋಡಿದ ಮೇಲೆ ಈ ಪ್ರಮಾಣ ಪತ್ರ ಮಾನ್ಯಕರಿಸಬಹುದಾ ತಿರಸ್ಕರಿಸಬಹುದಾ ಅಂತ ಒಂದು ಕಾಲಮ್ ಇದೆ. ಮಾನ್ಯಕರಿಸಬಹುದಾದ್ರೆ ಮಾನ್ಯಕರಿಸಬಹುದು ಅಂತ ಬರಿತಾ ಇದ್ರು, ತಿರಸ್ಕೃತವಾದ್ರೆ ತಿರಸ್ಕೃತ ಅಂತ ಬರಿತಿದ್ರು. ಅದು ಕೂಡ ಮಾಡಿದ್ ಯಾರು? ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ KPSC, ಟ್ರಾನ್ಸ್ಪೋರ್ಟ್ ಕಮಿಷನರ್ had directed his subordinates to carry out the verification by visiting physically to the workshops, automobile workshops. That means there is no reason to suspect the verification reports already furnished by that RTO as well as DC. For cross verification, they have asked DC, every district commissioners to carry out the verification whether the existence of the automobile garages are itself or not anta. ಓಕೆ ಫೈನ್. ದೀಪಕ್ ಅವ್ರ ಈಗ 40% ಭ್ರಷ್ಟಾಚಾರ ಅನ್ನೋದನ್ನ ಬರ್ತಾ ಇದೆ. ಸೊ ಇದು ಯಾವ ಆಧಾರದ ಮೇಲೆ, ಹೆಂಗೆ, ಯಾರು ಆರೋಪ ಮಾಡ್ತಿರೋದು? ಈಗ ಹೇಳ್ತೀನಿ ದೀಪಕ್ ಮಾತಾಡಿ.
ಮೇಡಮ್ ಏನಾಗ್ಬಿಟ್ಟಿದೆ ಅಂದ್ರೆ ಹಾ ಇವಾಗ ನಿಮ್ಗೆ ನಮ್ ನೋಟಿಫಿಕೇಶನ್ ಅಲ್ಲೇ ಕ್ಲಿಯರ್ ಆಗಿ 19th ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ ಫೇಕ್ ಫೋರ್ಜ್ ಯಾರಾದ್ರೂ ಓನ್ ಕ್ರಿಯೇಟೆಡ್ ಇಲ್ಲ ಯಾರಾದ್ರೂ ಕೆಲಸ ತಗೊಳಕ್ಕೋಸ್ಕರ ಬೇರೆ ಏನಾದ್ರೂ ದಾರಿ ಹಿಡಿದ್ರೆ ಹಾ. ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 19th ಪ್ಯಾರಾದಲ್ಲಿ ನಮ್ಮ ನೋಟಿಫಿಕೇಶನ್ ಅಲ್ಲೇ. ಓಕೆ ಈಗ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ, ಕೋರ್ಟ್ ಆರ್ಡರ್ ಆಸ್ ಪರ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ದಾರೆ. ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಫೇಕ್ ಫೋರ್ಜ್ ಓನ್ ಕ್ರಿಯೇಟೆಡ್ ಹಾಕಿರೋನ್ನ ತೆಗಿತೀವಿ ಅಂತ ಅವರೇ ಖುದ್ದಾಗಿ ಅವರೇ KPSC ನವರೇ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಗಿದ್ರು ಕೂಡ ಅವ್ರ ರಿಪೋರ್ಟ್ಸ್ ಪ್ರಕಾರ ಅವರೆಲ್ಲ ಅನ್ಫಿಟ್ ಅಂತ ಗೊತ್ತಿದೆ ಅವ್ರಿಗೆ, KPSC ನವರಿಗೆ, ಓಕೆ DC ಮತ್ತೆ RTO ರಿಪೋರ್ಟ್ಸ್ ಪ್ರಕಾರ. ಅಂದ್ರೂ ಕೂಡ ಗೌರ್ಮೆಂಟ್ ಗೆ ರೆಕಮೆಂಡ್ ಮಾಡ್ತಾರೆ ಈ ಕ್ಯಾಂಡಿಡೇಟ್ಸ್ ನ. ಈಗ ನೋಡಿ, ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಎಲಿಜಿಬಲ್ ಅಂತ ಹೇಳಿ ಪ್ರಪೋಸಲ್ ಕಳಿಸ್ತಾರೆ. ಅವ್ರು ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಈಗ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ರೂಲ್ 8 ಅಲ್ಲಿ ಅವರು ಎಲಿಜಿಬಲ್ ಕ್ಯಾಂಡಿಡೇಟ್ ನೇ ರೆಕಮೆಂಡ್ ಮಾಡ್ಬೇಕು ಅಂತ ಇದೆ. ಓಕೆ ಓಕೆ ಎಸ್ C&R ರೂಲ್ ಪ್ರಕಾರ, ಕರ್ನಾಟಕ ಸ್ಟೇಟ್ 2015 ಪ್ರಕಾರ. ಅದ್ ಹಾಗಿದ್ರೂ ಕೂಡ ಅವರು ಇಂಥ ಕ್ಯಾಂಡಿಡೇಟ್ಸ್ ನ ಕಳಿಸ್ಕೊಡ್ತಾರೆ. ಇವಾಗ ನಡೆಯುತ್ತೆ ಅಂತ ಹೇಳ್ತಾರೆ. ಈಗ ಒಂದು ರೀಸೆಂಟ್ ಆಗಿ ಒಂದು ದಿನಪತ್ರಿಕೆಯಲ್ಲಿ ಬಂದಿತ್ತು, ಈಗ ಆಲ್ರೆಡಿ ಗ್ಯಾರೇಜಸ್ ಗಳು ಮುಚ್ಚೋಗಿದೆ, ಇವಾಗ ವೆರಿಫಿಕೇಶನ್ ಮಾಡೋದು ಎಷ್ಟು ಸೂಕ್ತ ಹಾಗೆ ಕೊಟ್ಬಿಡಿ ನೋಡ್ದಲೆ ಅಂತ ಒಂದು ಯಾವ್ದೋ ದಿನಪತ್ರಿಕೆಯಲ್ಲಿ ಬಂದಿತ್ತು. ಓಕೆ ಈಗ ಆತರ ಮಾಡಿದ್ರೆ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಸರ್ವೆಂಟ್ ಆಗಿ ನಾವು ಕಳ್ಸಿಕೊಟ್ರೆ ಗೌರ್ಮೆಂಟ್ ಪಬ್ಲಿಕ್ ಹೇಗೆ ಅವರು ಸರ್ವ್ ಮಾಡ್ತಾರೆ? ಎಕ್ಸಾಕ್ಟ್ಲಿ ಎಸ್ ಜಗದೀಶ್ ಅವರು, ಈಗ ಎಲ್ಲರೂ ಕೇಳಿದ್ವಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಏನು ಎತ್ತ. ಆಯ್ಕೆ ಪ್ರಕ್ರಿಯೆ ಒಂದು ಎಕ್ಸಾಮ್ಗೂ ಮತ್ತೊಂದು ಎಕ್ಸಾಮ್ಗೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು KS ಎಕ್ಸಾಮೇ ಬೇರೆ ತರ ಇರುತ್ತೆ, ಸೊ ಇವರ ಎಕ್ಸಾಮೇ ಬೇರೆ ತರ ಇರುತ್ತೆ. PSI ಅದು ಎಕ್ಸಾಮ್ ಪ್ಯಾಟರ್ನೇ ಬೇರೆ ತರ ಇರುತ್ತೆ. ಸೊ ಇವ್ರದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತೂ ಇದ್ದೇ ಇದೆ, ಅದ್ರ ಜೊತೆಗೆ ಎಕ್ಸಾಮು ಕೂಡ ಇದೆ. ಸೊ ಇದೆಲ್ಲವನ್ನೂ ಕೂಡ ಮೀರಿ ಸೆಲೆಕ್ಟ್ ಆದವ್ರನ್ನ ಬಿಟ್ಟು ಸೆಲೆಕ್ಟ್ ಆಗದೇ ಇರೋರ್ನ ಎಲಿಜಿಬಿಲಿಟಿ ಬೇಸಿಕಲಿ ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡ್ಬೇಕಾಗಿರೋದು, ಅವರೆಲ್ಲ ಕೊಟ್ಟಿರೋದು 107 ಜನ ಕೊಟ್ಟಿರೋದು ಸಹ ಆಫ್ಟರ್ ಕಾಂಪಿಟೇಟಿವ್ ಅಥಾರಿಟಿ ಅಂದ್ರೆ ಅವ್ರು ಹೇಳಿದ್ರು ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟ್ ಕಮಿಷನರು, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಯಾರಾದ್ರೂ ಕ್ಯಾಂಡಿಡೇಟ್ಸ್ ಇದ್ರೆ ದಾವಣಗೆರೆ ಜಿಲ್ಲಾಧಿಕಾರಿ ಅದನ್ನ ಇದಕ್ಕೆ ಗ್ಯಾರೇಜ್ಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿ ಫೇಕು ಅಂತ ಸರ್ಟಿಫೈ ಮಾಡಿದನ್ನ ಇವರು ಎಲಿಜಿಬಲ್ ಕ್ರೈಟೀರಿಯಾ ತಗೊಳ್ತಾರೆ ಅಂತಂದ್ರೆ, ಅಂದ್ರೆ ದೇರ್ ಜಾಬ್ ಇಸ್ ಟು ಒನ್ ಅವರನ್ನ ರಿಜೆಕ್ಟ್ ಮಾಡಬೇಕು, ಎರಡನೇದಾಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಬಿಕಾಸ್ ದೇ ಆರ್ ಚೀಟಿಂಗ್ ದ ಸಿಸ್ಟಮ್. ಅಂದ್ರೆ ಒಂದು KPSC ಗೆ ಒಂದು ಫೇಕ್ ಡಾಕ್ಯುಮೆಂಟ್ ಕೊಡುವುದು ಅಂತಂದ್ರೆ ಇಟ್ ಇಸ್ ಆಸ್ ಈಕ್ವಲ್ as that ಫೋರ್ಜರಿ ಅಂತ, ಫೋರ್ಜರಿ ಅಂಡ್ ಚೀಟಿಂಗ್ ಅಂತ. ಅಂದ್ರೆ ತಪ್ಪು ದಾಖಲೆಗಳು ಅಥವಾ ಫೋರ್ಜರಿ ದಾಖಲೆಗಳನ್ನ ಕೊಟ್ಟು ಕೆಲಸ ಗಿಟ್ಟುವಂತ ಕೆಲಸವನ್ನ ಮಾಡಿದ್ರೆ 107 ಜನ ಮೇಲೆ ಕೂಡ FIR ಆಗ್ಬೇಕು, ತನಿಖೆ ಆಗ್ಬೇಕು. ಅದನ್ನ ಬಿಟ್ಟು ಅಂತವರನ್ನ ಇವರು ಎಲಿಜಿಬಿಲಿಟಿ ಫೈನಲ್ ಲಿಸ್ಟ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಇದು ಹಗರಣವಲ್ಲದೆ ಬೇರೆ ಏನು. ಇಟ್ಸ್ ಎ ಬಿಗ್ ಸ್ಕ್ಯಾಮ್. ಆಮೇಲೆ ಕರ್ನಾಟಕದಲ್ಲಿ ಇವತ್ತಿನ ಸಮಯದಲ್ಲಿ ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಆಗಿರ್ಬೋದು, ಅಥವಾ ನೋಡಿ ಇಷ್ಟೆಲ್ಲ ಆಗಿದೆ, ಯಾವುದೇ ತನಿಖೆಗೆ ಇವರು ಮುಂದೋಗ್ತಾ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ನಮ್ಮಂತವರು ಅಥವಾ ವಕೀಲರುಗಳು ಸಂಬಂಧಪಟ್ಟಂತವರು ACB ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ದ ಮ್ಯಾಟರ್ ಇಸ್ ಬಿಫೋರ್ ACB ಮುಂದೆ ಇದೆ, ಇದನ್ನ ತನಿಖೆ ಮಾಡಬೇಕು ಅಂತ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. ಅವರು ಪ್ರೈಮಾ ಫೇಶಿಯಾ ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇದು ಅದು ಅವರು ಮೋಸ್ಟ್ಲಿ ಅದನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ ಅಭ್ಯರ್ಥಿಗಳು. ಬಟ್ ಒಂದೊಂದು ನಿಜ, ಈಗ ಒಬ್ಬ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಕೆಲಸ ಗಿಟ್ಟಿಸುವಂತ ವ್ಯಕ್ತಿಯನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಅದು ಆಮಿಷ ಮತ್ತೆ ಹಗರಣವಲ್ಲದೆ ಬೇರೆನಾಗ್ಲಿಕ್ಕೆ ಸಾಧ್ಯ. ದಟ್ ಈಸ್ ವಾಟ್ ಇಟ್ ಇಸ್ ವೆರಿ ಕ್ಲಿಯರ್. 40% ಅಂದ್ರೆ ಏನು, ಯಾವ ತರ, ಯಾರಿಗೆ ಕೊಟ್ಟಿದ್ದಾರೆ, ಈಗ PSI ನೋಡಿದ್ವಿ ನಾವು 20 ರಿಂದ 80 ಲಕ್ಷದವರೆಗೂ ಲಂಚ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂತು. ಸೊ ಈ ಪೋಸ್ಟ್ ಗಳಿಗೆ ಯಾವ ತರ ನಡೀತಾ ಇದೆ? ನಮ್ಗೆ ನೋಡಿ, ನಾವು ಸಾಮಾನ್ಯವಾಗಿ RTO ಅಧಿಕಾರಿಗಳನ್ನ ವಿ ಫೈಂಡ್ ದೆಮ್ ಇನ್ ನ್ಯಾಷನಲ್ ಹೈವೇಸ್ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಬಾರ್ಡರ್ಗಳಲ್ಲಿ ವಸೂಲಿ ಹಾಕೋದನ್ನ ನೋಡಿದ್ವಿ. ಆಮೇಲೆ ಅವರ RTOಗಳ ಮೇಲೆ ಸಾಕಷ್ಟು ಆರೋಪಗಳಿದೆ. ಒಂದು DL ಗೋರೆ 10,000 ಅಂತ ಹೇಳ್ತಾರೆ, ಒಂದು ರಿನ್ಯೂವಲ್ ಗೋರೆ 5,000 ಅಂತ ಹೇಳ್ತಾರೆ, ಒಂದು LL ಗೋರೆ 3,000. ಎಲ್ಲ ಮಧ್ಯವರ್ತಿಗಳ ಜೊತೆ ಮತ್ತೆ ಐ ಥಿಂಕ್ ಡ್ರೈವಿಂಗ್ ಸ್ಕೂಲ್ಗಳ ಜೊತೆ ಇವರು ಸಂಬಂಧಗಳನ್ನ ಇಟ್ಕೊಂಡು ಸಂಪೂರ್ಣವಾಗಿ ಅವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ದ ವರಿ ಪಾರ್ಟ್ ಏನು ಅಂತಂದ್ರೆ, ಈ ಬ್ರೇಕ್ ಇನ್ಸ್ಪೆಕ್ಟರ್ಗಳು ದೇ ವಿಲ್ ಬಿಕಮ್ ಎ ಡಾಕ್ಟರ್ಸ್ ಫಾರ್ ವೆಹಿಕಲ್ಸ್. ಅವರ ಕೆಲಸ ಏನು ಅಂತ ಒಂದು ದಿನಕ್ಕೆ ಒಂದು 50 ವೆಹಿಕಲ್ 100 ವೆಹಿಕಲ್ ಆರೋಗ್ಯವಾಗಿದೆಯಾ, ಫಿಟ್ ಆಗಿದೆಯಾ, ಅಕಸ್ಮಾತ್ ಅನ್ಫಿಟ್ ವೆಹಿಕಲ್ ಅನ್ನ ಇವರು ಹಣ ತಗೊಂಡು, ಯಾಕಂದ್ರೆ ಇಲ್ಲಿ ಲಂಚ ಕೊಟ್ಟು ಕೆಲ್ಸಕ್ಕೆ ಬರ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲದ್ರೆ ಸರ್ಟಿಫಿಕೇಟ್ ಇವರು ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ತಾರೆ, ಆಮೇಲೆ ಇವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಕೆಲಸ ತಗೊಳ್ತಾರೆ. ಸೊ ಅದನ್ನೆಲ್ಲ ಮಾಡ್ಬೇಕಾದ್ರೆ ಇವರು ಲಂಚವಿಲ್ಲದೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇ ವುಡ್ ಹ್ಯಾವ್ ಡೆಫಿನೆಟ್ಲಿ ಬ್ರೈಬ್ಡ್ ದ ಸಿಸ್ಟಮ್ ಆರ್ ದ ಮೆಕ್ಯಾನಿಸಮ್ ಆರ್ ದ KPSC. ಸೊ ದಟ್ ಇಸ್ ದ ಬೆನಿಫಿಟ್ ಆಫ್ ಡೌಟ್.
ಜೊತೆನಲ್ಲಿ ಇವರುಗಳು ಇಂಥ ವ್ಯಕ್ತಿಗಳನ್ನ LGBT ಕೊಟ್ಟು ಅವರಿಗೆ ಅಪಾಯಿಂಟ್ ಮಾಡೋದ್ರಿಂದ ಆಗುವಂತ ಅನಾಹುತಗಳೇನಿದೆಯಲ್ಲ ಅದನ್ನು ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಒಂದು ದಿವಸದಲ್ಲಿ 50 ವೆಹಿಕಲ್ಗಳನ್ನ ಒಬ್ಬ RTO ಬ್ರೇಕ್ ಇನ್ಸ್ಪೆಕ್ಟರ್ ತಪಾಸಣೆ ಮಾಡ್ತಾನೆ ಅಂತಂದ್ರೆ ಅವು LGBT ಇದ್ರೆ ಮಾತ್ರ ಅವಿಗೆ ಏನೋ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ಅಕಸ್ಮಾತ್ LGBT ಇಲ್ಲದ್ರೆ ಅವನೇನಾದ್ರೂ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಹಣಕ್ಕೆ ಮಾರ್ಕೊಂಡ್ ಬಂದ್ರೆ ಜೀವಗಳು ಹೋಗುತ್ತೆ. ಯಾವುದೋ ಒಂದು ಹಳೆ ವೆಹಿಕಲ್ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬರಲ್ಲ. ಆ ವ್ಯಕ್ತಿ ಏನೋ ಅದಕ್ಕೆ ಹಣವನ್ನ ಬ್ರೇಕ್ ಇನ್ಸ್ಪೆಕ್ಟರ್ ಕೊಟ್ಟು ಆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡೋಗಿ ನಾಳೆ ದಿವಸ ಅದು ಬ್ರೇಕ್ ಫೈಲ್ ಆಯ್ತು, ನಾಳೆ ದಿವಸ ಇವತ್ತು ಪ್ರತಿ ಎವ್ರಿ ಥರ್ಡ್ ವೆಹಿಕಲ್ ಕೊಡ್ ಬಿ ಏನೋ ಬಸ್ ಆರೆ ಏನೋ ನಮ್ಮ ಶಾಲೆ ಮಕ್ಕಳ ಸ್ಕೂಲ್ಸ್ ವೆಹಿಕಲ್ಸ್ ಬಸ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರ್ತದೆ, ಒಂದು ಫೇಲ್ಯೂರ್ ಆಗಿ ಹೋಗಿ ಹೊಡೆದ್ರೆ ಒಂದು 10 ವೆಹಿಕಲ್ ಡ್ಯಾಮೇಜ್ ಆಯ್ತು, 100 ಜನ ಸತ್ತು ಹೋದ್ರು. ಟುಮಾರೋ ಹೂ ಶುಡ್ ಬಿ ಹೆಲ್ಡ್ ಅಕೌಂಟಬಲ್ ಫಾರ್ ದಿಸ್? ಅಂದ್ರೆ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಅಂದ್ರೆ ಜಸ್ಟ್ ಅವನಿಗೆ ಸರ್ಟಿಫೈ ಮಾಡಿ ಅವನನ್ನ ಜಸ್ಟ್ ಏನೋ ಕೆಲಸದ ಮೇಲೆ ಬಿಡೋದಲ್ಲ, ಅವರ ಮೇಲೆ ದೊಡ್ಡ ಜವಾಬ್ದಾರಿಗಳಿದೆ. ಮತ್ತೆ ಈ ಸಾರಿಗೆ ವ್ಯವಸ್ಥೆನಲ್ಲಿ, RTO ನಲ್ಲಿ, ಆಮೇಲೆ ಈ ರೋಡ್ ಮೇಲೆ ಓಡಾಡಬೇಕಾದಂತ ಎಲಿಜಿಬಲ್ ವೆಹಿಕಲ್ ನ ಸರ್ಟಿಫೈ ಮಾಡುವಂತ ಪರಿಪೂರ್ಣವಾದಂಥ ಒಂದು ಪ್ರೊಫೆಷನ್ ಅವ್ರ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ಸರ್ಕಾರ, KPSC ಮತ್ತೆ ಸೆಲೆಕ್ಷನ್ ಕಮಿಟಿ ಏನಿದ್ದಾರೆ ನಿಜವಾಗ್ಲೂ ಅವರು ಎಲ್ಲೋ ಒಂದು ಕಡೆ ಐ ಥಿಂಕ್ ಯಮಘಾತುಕರನ್ನ ಅಕಸ್ಮಾತ್ ಏನಾದರೂ ಇವು ಸೆಲೆಕ್ಟ್ ಆಗಿದ್ರೆ ದೇಲ್ ಬಿ ದ ರಿಯಲ್ ಕಿಲ್ಲರ್ಸ್. ನಿಜವಾಗ್ಲೂ ಈ RTO ಇನ್ಸ್ಪೆಕ್ಟರ್ ವಿಲ್ ಬಿ ಲೈಕ್ ಅದರ್ ದ್ಯಾನ್ ಒಂದು RTO ಇನ್ಸ್ಪೆಕ್ಟರ್ ಇನ್ನೊಂದು ಹೆಸರು ಅಂತಂದ್ರೆ ದೇ ವಿಲ್ ಬಿ ಕಿಲ್ಲರ್ಸ್ ಆನ್ ರೋಡ್ಸ್ ಅನ್ನ ಸರ್ಟಿಫೈ ಮಾಡುವಂಥ ವ್ಯಕ್ತಿಗಳನ್ನ ಇವರು ಮೋಸ್ಟ್ಲಿ ತಗೊಂಡೋಗಿ ಅಪಾಯಿಂಟ್ ಮಾಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ವಿಪರ್ಯಾಸ. ದಿಸ್ ನೀಡ್ ಟು ಬಿ ಸ್ಟಾಪ್ಡ್. ಮೋಸ್ಟ್ ಇಂಪಾರ್ಟೆಂಟ್, ಇದು ಸ್ಟಾಪ್ ಆಗಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತಗಳಿದೆಯಲ್ಲ, ಅಲ್ಟಿಮೇಟ್ ಆಗಿ ದ ಕಾಮನ್ ಮ್ಯಾನ್ ಅಂಡ್ ದ ಕಾಮನ್ ಪೀಪಲ್ ವಿಲ್ ಬೇರ್ ದಿಸ್ ಕಾಸ್ಟ್. ಈಗ ಒಂದು PSI ಹಗರಣ ನಂತರದಲ್ಲಿ ಎಲ್ಲವೂ ಕೂಡ ನಿಂತು ಹೋಗ್ಬಿಡುತ್ತೆ. ಯಾಕಂತಂದ್ರೆ ಒಬ್ಬ ADGP ಲೆವೆಲ್ ಅಧಿಕಾರಿನೇ ಒಳಗೆ ಹೋದಾಗ ಒಂದು ಭರವಸೆ ಮೂಡಿತ್ತು, ಇನ್ನು ಮುಂದೆ ಆದ್ರೂ ಅಟ್ಲೀಸ್ಟ್ ಎಕ್ಸಾಮ್ಗಳೇನಾಗತ್ತೆ ಪಾರದರ್ಶಕವಾಗತ್ತೆ, ಈ ಭ್ರಷ್ಟಾಚಾರ ಕಡಿಮೆ ಆಗತ್ತೆ ಅಂತ. ಬಟ್ ಇದು ಏನು ನಿಲ್ಲೋ ತರ ನನಗೇನು ಯಾವ ಲಕ್ಷಣ ಕಾಣ್ತಾ ಇಲ್ಲ. PSI ಎಫೆಕ್ಟ್ ಯಾವ ಆಯೋಗದ ಮೇಲೂ ಕೂಡ ಆಗಿಲ್ಲ, ಅದೇ ರೀತಿಯ KPSC ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ KPSC ಮೇಲೇನೆ ಸಾಕಷ್ಟು ಆರೋಪಗಳಿದೆ, ಇನ್ನು ಕೂಡ ಕೆಲವೊಂದು ಕೇಸ್ಗಳು ಪೆಂಡಿಂಗ್ ಅಲ್ಲಿ ಇದೆ, ನಡೀತಾ ಇದೆ. ಸೊ ಅಂದ್ರೂ ಕೂಡ ಇಂತಹ ಹಗರಣಗಳು ನಡೆಯುತ್ತೆ. ಈ ರೀತಿಯಾಗಿ ಎಲಿಜಿಬಿಲಿಟಿ ಇಲ್ಲದೆ ಇದ್ರೂ ಕೂಡ ಅಂತವ್ರನ್ನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಸೊ ಯಾರು ಮಾನಿಟರಿಂಗ್ ಹಾಗಾದ್ರೆ? ಇಲ್ಲ, ಈಗ ಏನಾಗ್ತಾ ಇದೆ, ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಮತ್ತು ಏನು ಸೊಸೈಟಿನಲ್ಲಿ ಅಥವಾ ಸಮಾಜದಲ್ಲಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಲಿಕ್ಕೆ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಎಷ್ಟು ಮುಖ್ಯನೋ, ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ಐ ಥಿಂಕ್ ನಡೀತಾ ಇದ್ದಾರೆ ಅದನ್ನ ವಾಚ್ ಡಾಗ್ಸ್ ಅಂತ ಹೇಳ್ತೀವಿ. ಏನು ವಾಟ್ ವಿ ಕಾಲ್ ಆಸ್ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ ಅಂತ ಏನು ಹೇಳ್ತೀವಿ, ಅಥವಾ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಒಂದು ಸಂಸ್ಥೆ ಏನು ಪವರ್ಫುಲ್ ಆಗಿರ್ತದೆ, ಆ ಸಂಸ್ಥೆಗಳು ಕೂಡ ತುಂಬಾ ಇಂಪಾರ್ಟೆಂಟು. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಈ ಹುಚ್ಚುಚ್ಚುವಾಗಿ ಇವತ್ತೇನಾದರೂ ಹಗರಣಗಳಿಗೆ ಯಾವುದೇ ಕಡಿವಾಣ ಇಲ್ಲದೆ ನಡೀತಾ ಇದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಕರ್ನಾಟಕ ಲೋಕಾಯುಕ್ತಕ್ಕೆ ಇದ್ದಂಥ ಪವರ್ಸ್ ಅನ್ನ ತೆಗೆದಾಕಿ 7 years ಆಯ್ತು. ಸೊ ಏನಾಗ್ಬಿಟ್ಟಿದೆ, ಭ್ರಷ್ಟರಿಗೆ ಲೋಕಾಯುಕ್ತನೇ ಇಲ್ಲ ಅಂದಮೇಲೆ ನಮ್ಮನ್ನು ಯಾರು ಕೇಳ್ತಾರೆ? ಆಮೇಲೆ ಅದನ್ನ ಮುಚ್ಚಾಕದ ಮೇಲೆ ACB ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಎ CM. ಒಬ್ಬ ACBಗೂ ಮತ್ತೆ ಕರ್ನಾಟಕ ಲೋಕಾಯುಕ್ತಕ್ಕೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಇಂದಿನ ಸಮಯದಲ್ಲಿ 1982ನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಇರ್ಬೇಕಾದ್ರೆ ಈ ಲೋಕಾಯುಕ್ತ ಆಕ್ಟ್ ಅನ್ನ ಎನ್ಫೋರ್ಸ್ಮೆಂಟ್ಗೆ ತಗೊಂಡ್ಬರ್ತಾರೆ. 1984 ಇಫ್ ಐ 85ನಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಈ ಲೋಕಾಯುಕ್ತದ ಸ್ಥಾಪನೆಯನ್ನ ಟು ದ ಪ್ರೊಸೀಜರ್ಸ್ ಆಫ್ ದ ಪಾರ್ಲಿಮೆಂಟ್ರಿ ಕಾಯ್ದೆಗಳನ್ನು ಕಾನೂನು ತಗೊಂಡ್ಬಂದು ಈ ಒಂದು ಕರ್ನಾಟಕಕ್ಕೆ ಒಂದು ವಾಚ್ ಡಾಗ್ ಬೇಕಾಗಿದೆ. ಅಂದ್ರೆ ಒಬ್ಬ P1 ಇಂದ CM ವರೆಗೂ ಯಾರೇ ತಪ್ಪು ಮಾಡಿದ್ರು ಸಹ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ FIR ಮಾಡುವಂತ, ಪ್ರಶ್ನಿಸುವಂತ, ತನಿಖೆ ಮಾಡುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾರೆ. ಈ ಸಂಸ್ಥೆಗೆ ತನ್ನದೇ ಆದಂತ ಇತಿಹಾಸ ಇದೆ. ಆಮೇಲೆ ಇಡೀ ದೇಶದಲ್ಲಿ ಕರ್ನಾಟಕ ಲೋಕಾಯುಕ್ತಕ್ಕೆ ಇರುವಂತ ಹೆಸರು ಈವನ್ CBIಗೂ ಸಹ ಇರಲಿಲ್ಲ. ದಟ್ ಈಸ್ ದ ಡಿಗ್ನಿಟಿ, ಡೆಕೋರಮ್ ಅನ್ನ ಮೇಂಟೈನ್ ಮಾಡ್ಕೊಂಡ್ ಬಂದದ್ದು. ಆಮೇಲೆ ಅದಕ್ಕೆ ಬೇಕಾದಂತ ಐ ಥಿಂಕ್ ಲೋಕಾಯುಕ್ತರಾಗಿರ್ಬೋದು, ಮಾನ್ಯ ವೆಂಕಟಾಚಲ ಆಗಿರ್ಬೋದು, ಅಥವಾ ಸಾಲು ಗಣಿದಂಡಿಗಳನ್ನ ಜೈಲಿಗೆ ಕಳಿಸಿದಂತ ಸಂತೋಷ್ ಹೆಗ್ಡೆ ಅವರ ಟೀಮ್ ಆಗಿರ್ಬೋದು. ಇದನ್ನೆಲ್ಲ ಆಮೇಲೆ ಒಬ್ಬ CMಗಳು ಸಹ ಜೈಲಿಗೆ ಹೋದಂತ, ಆಮೇಲೆ ಒಬ್ಬ ಸಂಪಂಗಿಯನ್ನ 5 ಲಕ್ಷ ತಗೊಂಡಾಗ ಅವರನ್ನು ಸಹ ಬಂಧಿಸಿ ತಂದಂತ ಲೋಕಾಯುಕ್ತವನ್ನ ಇದ್ದಕ್ಕಿದ್ದಂಗೆ ನಿಷ್ಕ್ರಿಯ ಮಾಡ್ತೀರಾ ಕಾನೂನನ್ನ ಬಳಸಿ ಅಂತಂದ್ರೆ, ನೀವು ಮಾಡಿದ್ದು ಭ್ರಷ್ಟರನ್ನ ಬೆಳೆಸಲಿಕ್ಕೆ, ಭ್ರಷ್ಟಾಚಾರವನ್ನ ಬೆಳೆಸಲಿಕ್ಕೆ, ಭಯವಿಲ್ಲದೆ ಭ್ರಷ್ಟರು ಲೂಟಿ ಮಾಡಿ ಇವತ್ತಿನ ಭ್ರಷ್ಟಾಚಾರ ಅಂತ ಬಂದಾಗ ಎಲ್ಲಾ ಪಕ್ಷಗಳು ಕೂಡ ಕೈ ಜೋಡಿಸ್ತಾರೆ. ಅವರು ಹಲ್ಕಿತ್ ಹಾವು ಮಾಡಿದ್ರು, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು, ಮತ್ತೆ ಕೋರ್ಟ್ ಬರಬೇಕಾಯ್ತು, ಈ ಡಿಸಿಷನ್ ಬರಬೇಕು. ಆಮೇಲೆ ನೋಡಿ, ಕೋರ್ಟ್ಗೆ ಇದು ಚಾಲೆಂಜ್ ಆಗಿದ್ದು 2016 ಅಲ್ಲಿ ಅನ್ಸುತ್ತೆ.
2022 ಅಂದ್ರೆ ಆಲ್ಮೋಸ್ಟ್ 7 years. ಈ 7 ವರ್ಷದಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟರು ವೈರಸ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿದೆ, ನೀವು ಕೋರ್ಟಲ್ಲಿ ಕೇಸ್ ಹಾಕ್ತೀರಾ, ವಿ ವಿಲ್ ಬ್ರೈಬ್ ಅನ್ನೋ ದ ಸಿಸ್ಟಮ್. ನೀವು ಕೋರ್ಟಲ್ಲಿ ಕೇಸ್ ಹಾಕ್ತೀರಾ, ಕಂಪ್ಲೇಂಟ್ ಬೇಸಿಕ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, ನಾವು ಹೋಗಿ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತೀವಿ. ಬಿಕಾಸ್ ದೇ ಹ್ಯಾವ್ ಲಾಟ್ ಆಫ್ ಮನಿ, ದೇ ಕ್ಯಾನ್ ಹೈರ್ ಕಾಂಪಿಟೇಟಿವ್ ಅಡ್ವೊಕೇಟ್ಸ್, ದೇ ಕ್ಯಾನ್ ಚಾಲೆಂಜ್ ಇಟ್. ಏನಾಗ್ಬಿಟ್ಟಿದೆ, ಸಂಪೂರ್ಣವಾಗಿ 7 ವರ್ಷದಲ್ಲಿ ಲೋಕಾಯುಕ್ತ ಇಲ್ಲದೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗ್ಬಿಟ್ಟಿದೆ. ಅಂದ್ರೆ ದೇ ಹ್ಯಾವ್ ಬಿಕಮ್ ವೈರಸ್. ಆದ್ದರಿಂದ ಪಾಸಿಬಲಿ ಇವತ್ತು ಸಿಸ್ಟಮ್ ನ ಮತ್ತೆ ರೀಸೆಟ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಹಿಡಿತದೆ. ಆಮೇಲೆ ನೀವ್ ಹೇಳೋದಾಗೆ ಭಯ ಸಹ ಇಲ್ಲ ಅವ್ರಿಗೆ. ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ಹಗರಣ ಮಾಡ್ಕೊಂತೀರಾ ಕಂಪ್ಲೇಂಟ್ ಕೊಡಿ, ನಾವು ಮಾಡೋದೇ ದಾರಿ, ನಾವು ಮಾಡದೇ ಮಾಡೋ ಅನ್ನೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆ ಬಂದಿದೆ. ದೀಪಕ್ ಅವ್ರ ಮಂಜುನಾಥ್ ಅವರೇ, ಈಗ ಎಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಈ ಒಂದು ಹುದ್ದೆಗಳಿಗೆ ಅಂತ, ಎಷ್ಟು ಜನ ಈಗ ಆಯ್ಕೆ ಆಗಿದ್ದಾರೆ? ಆಮೇಲೆ ಈ ಏಜ್ ಲಿಮಿಟ್ ಅಂತ ಏನು ಹೇಳ್ತೀವಿ, ಈ ಏಜ್ ಲಿಮಿಟ್ ಎಲ್ಲಿವರೆಗೂ ಇರುತ್ತೆ ಈ ಒಂದು ಹುದ್ದೆಗೆ ಸೇರ್ಕೊಳ್ಬೇಕು ಅಂತಂದ್ರೆ? ಮೇಡಮ್ 2016ರಲ್ಲಿ ಕರೆದಾಗ 2300 ಪ್ಲಸ್ ಅಪ್ಲಿಕೇಶನ್ಸ್ ಬಂದಿದ್ವು 150 ಹುದ್ದೆಗಳಿಗೆ. 150 ಹುದ್ದೆಗಳಿಗೆ 2300 ಪ್ಲಸ್ ಬಂದಾಗ 2048 ಮಂದಿ ಎಕ್ಸಾಮ್ ನ ಬರ್ದ್ವಿ ಜೂನ್ ನಲ್ಲಿ. 2048 ಮಂದಿ ಬಂದ್ಮೇಲೆ ಟೋಟಲ್ 3 ವರ್ಷ ಸಮಯ ತಗೊಂಡ್ರು ವೆರಿಫಿಕೇಶನ್ ಮಾಡಕ್ಕೆ. 1-2 ದಿವಸದ್ದು ಇದು ನಡಿಲಿಲ್ಲ. 3 ವರ್ಷ ಕಂಪ್ಲೀಟ್ ಆಗಿ 3 ವರ್ಷ ಮೇಲೇನೆ ವೆರಿಫಿಕೇಶನ್ ಮಾಡಕ್ ತಗೊಂಡ್ರು. 2016ರಿಂದ 2019 ಏಪ್ರಿಲ್ ವರೆಗೂ ಸ್ಪಾಟ್ ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡ್ ಬಂದ್ರು. ವೆರಿಫಿಕೇಶನ್ ಮಾಡಿದ್ಮೇಲೆ ಕೇವಲ 2048ರಲ್ಲಿ ಮೆಡಿಕಲ್ ರಿಜೆಕ್ಟ್, RTO ಇದ್ದ ಅವನು ಕೆಲಸ ಮಾಡಿಲ್ಲ ಒಬ್ಬ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಅದು ರಿಪೋರ್ಟು, DC ಇದ್ದ ರಿಪೋರ್ಟ್ ಎಲ್ಲ ಸೆಗ್ರಿಗೇಟ್ ಮಾಡಿ 195 ಜನ ಮಾತ್ರ ಎಲಿಜಿಬಲ್ ಆದ್ರು. 195ರಲ್ಲಿ 129 ಮಂದಿದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿ 2019 ಜುಲೈ 4ನೇ ತಾರೀಕಿಗೆ ರಿಲೀಸ್ ಮಾಡಿದ್ರು. ಯಾಕೆ 129 ರಿಲೀಸ್ ಮಾಡಿದ್ರು ಅಂದ್ರೆ ರಿಸರ್ವೇಶನ್ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ಬೇಕಾಗಿರುತ್ತೆ. 195 ಜನ ಎಲಿಜಿಬಲ್ ಇದ್ರು ಸಹ ರಿಸರ್ವೇಶನ್ ಪ್ರಕಾರ ಕೂತಿದ್ರು 129. ವೆರಿ ನೆಕ್ಸ್ಟ್ ಡೇ ರಿಜೆಕ್ಟೆಡ್ ಲಿಸ್ಟ್ ಅಂತ ಬಿಟ್ರು. ಯಾವ ಕಾರಣಕ್ಕೆ ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ರೆ ಅಂತ KPSCನೇ ಬಿಟ್ಟಿರೋದು, ಅವರು ಅಂತರ್ಜಾಲದಲ್ಲೇ ಬಿಟ್ಟಿರೋದು. ಬೇರೆ ನಾನ್ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿ ಅನರ್ಹ ಅಂತ. KPSC ಹೇಳಿರೋದು ಅನರ್ಹ ಅಂತ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೇಳಿರೋದು ಅನರ್ಹ ಅಂತ, ಡೆಪ್ಟಿ ಕಮಿಷನರ್ಸ್ ಹೇಳಿರೋದು ಅನರ್ಹ ಅಂತ, ಮೆಡಿಕಲ್ ಬೋರ್ಡ್ ಹೇಳಿರೋದು ಅನರ್ಹ ಅಂತ. ನಾನ್ ಯಾರ ಮೇಲೇನು ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಾ ಇಲ್ಲ ಈ ವ್ಯಕ್ತಿ ಅನರ್ಹ ಅಂತ. ನಾನ್ ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಒಬ್ಬ ಅಧಿಕಾರಿಗಳೇ ಹೇಳಿರೋದು ಇವನು ಅನರ್ಹ ಅಂತ. ಅಂತ ಅನರ್ಹ ಪಟ್ಟಿಯಲ್ಲಿದ್ದಂತ 107 ಜನ ಇವತ್ತು ಫೈನಲ್ ಲಿಸ್ಟ್ ಅಲ್ಲಿ ಇರ್ತಾರೆ. ಇವ್ರು ಕೇಳಿದ್ರೆ ಕೋರ್ಟ್ ಹೇಳಿದೆ ಅನ್ನುತ್ತೆ. ನಾನು ಸಿಂಪಲ್ ಆಗಿ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಈ ಇಡೀ ಪ್ರಪಂಚದಲ್ಲಿ ಯಾವ ಕೋರ್ಟ್ ತಾನೇ ನಕಲಿ ದಾಖಲೆಗಳು ಸಲ್ಲಿಸಿರುವ ಅಭ್ಯರ್ಥಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹೇಳುತ್ತೆ ಮೇಡಮ್? ಯಾವ್ದಾದ್ರು ಒಂದು ಕೋರ್ಟ್ ಹೇಳುತ್ತೆ ಮೇಡಮ್? ಇವರು ಎಷ್ಟು ಈಸಿಯಾಗಿ ಕೋರ್ಟ್ ಹೇಳಿದೆ ಅಂತ ಎಷ್ಟು ಓಪನ್ ಆಗಿ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತಿನ ದಿವಸ ಒಂದು ರೂಲ್ 8 ಅಂತ ನನ್ನ ಸ್ನೇಹಿತ ದೀಪಕ್ ಹೇಳಿದ. ರೂಲ್ 8 ಅಲ್ಲಿ ಕ್ಲಿಯರ್ ಆಗಿದೆ, KCS ರೂಲ್ 8 ಅಲ್ಲಿ ಟೆಕ್ನಿಕಲ್ ಪೋಸ್ಟ್ ಗೆ ಇವಾಗ ಏನ್ DC ಹತ್ರ ಈಗ ಮತ್ತೆ ವೆರಿಫಿಕೇಶನ್ ಮಾಡಿಸ್ತಾ ಇದ್ದಾರೆ. ಕೆಲವು DC-ಗಳು ಫುಲ್ ಸ್ಟ್ರಿಕ್ಟ್ ಆಗಿರೋದ್ರಿಂದ ಭಯ ಬಂದ್ಬಿಟ್ಟಿದೆ ಅನರ್ಹರಿಗೆ. ಇವತ್ ಯಾವ್ದೋ ಒಂದು ದಿನಪತ್ರಿಕೆಯಲ್ಲಿ ಬರ್ಸ್ತಾರೆ, ಇದು ವೆರಿಫಿಕೇಶನ್ ಬೇಡ ಹಂಗೆ ಕೊಟ್ಬಿಡಿ, ನಮ್ ಗ್ಯಾರೇಜ್ ಗಳೆಲ್ಲ ಮುಚ್ಚೋಗಿದ್ದೇವೆ ಅಂತ. ಅಷ್ಟು ಧೈರ್ಯ ಇದ್ರೆ ಯಾಕೆ ಹೆದರ್ಬೇಕು? ಈಗ DC ಇದ್ದ ವೆರಿಫಿಕೇಶನ್ ಮಾಡಿಸ್ತಾರೆ ಅನ್ಕೊಳ್ಳಿ ಮೇಡಮ್. ಒಂದ್ ಸಿಂಪಲ್ ಒಂದ್ ನಿಮಿಷ ದಯಮಾಡಿ ನನ್ಗೆ ಒಂದ್ ನಿಮಿಷ. 141 ಮಂದಿ ಈಗ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಅಂದಾಜು ಒಂದು 41 ಜನ ಸೆಲೆಕ್ಟ್ ಆದ್ರು ಅನ್ಕೋಣ ಮೇಡಮ್, ಎಲಿಜಿಬಲ್ ಆಗಿ. 100 ಮಂದಿದು ಇನ್ಎಲಿಜಿಬಲ್ ಆದ್ರು, ಅನರ್ಹ ಆದ್ರು. ಯಾಕಂದ್ರೆ ಅವ್ರು ಆಲ್ರೆಡಿ ಅನರ್ಹ ಅಂತ ನಮಗೆ ಗೊತ್ತು. ಕೇವಲ 141ರಲ್ಲಿಯೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, 34 ಜನ ಮಾತ್ರ ಅರ್ಹರು, 107 ಜನ ಅನರ್ಹರು. ಬಿಕಾಸ್ ಆಸ್ ಪರ್ ದ ರಿಪೋರ್ಟ್ಸ್ ಆಫ್ RTOs ಆಸ್ ವೆಲ್ ಆಸ್ ಮೆಡಿಕಲ್ ಬೋರ್ಡ್ ಆಸ್ ವೆಲ್ ಆಸ್ DCs, KPSC ಅವ್ರು ಅನರ್ಹ ಅಂತ ಹೇಳಿದ್ದು. ಅದೇ ಈ ಅನರ್ಹರು ಅಂತ ಇವರೇ ರಿಲೀಸ್ ಮಾಡಿದ ಪಟ್ಟಿಯಲ್ಲಿರೋರ್ನ ಮತ್ತೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ಆಧಾರದ ಮೇಲೆ? ಎಕ್ಸಾಕ್ಟ್ಲಿ ನಾನು ಮಾತಾಡ್ತೀನಿ ನಿಮ್ ಜೊತೆಗೆ. ದೀಪಕ್ ಹೇಳ್ತಾ ಇದ್ರು, ಮಂಜುನಾಥ್ ಕೂಡ ಹೇಳ್ತಾ ಇದ್ರು. ಎಸ್ ದೀಪಕ್, ಈಗ ಒಂದು ಕ್ಷಣ, ಈಗ ಅರ್ಹತೆ ಅಥವಾ ಅನರ್ಹತೆ ಈಗ 2016ರಲ್ಲಿ ಕಾಲ್ ಫಾರ್ಮ್ ಮಾಡಿದ್ದು, ಈಗ ಸೆಲೆಕ್ಷನ್ ಲಿಸ್ಟ್ ಫೈನಲ್ ಆಗಿದೆ. ಸೊ ಎಷ್ಟು ವರ್ಷಕ್ಕೊಂದ್ಸರಿ ಈ ನೋಟಿಫಿಕೇಶನ್ ಆಗತ್ತೆ? ಹಾಗಾದ್ರೆ ಈ ಸಾರಿ ಸೆಲೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೆಷ್ಟು ವರ್ಷ ಕಾಯ್ಬೇಕಾಗತ್ತೆ ಇನ್ನೊಂದು ನೋಟಿಫಿಕೇಶನ್ ಬರೋವರೆಗೂ ಅಂತ? ಮೇಡಮ್, ಈ ಹಿಂದೆ 2016ಕ್ಕಿಂತ ಮುಂಚೆ 2006ರಲ್ಲಿ ಕರೆದಿತ್ತು. 2006ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಸುಮಾರು 10 ವರ್ಷ ಆಗಿತ್ತು ನೋಟಿಫಿಕೇಶನ್ ಆಗಿ.
ಇನ್ ಮುಂದಕ್ಕೆ ಯಾವಾಗ ಆಗುತ್ತೋ ಅದು ನೋಡ್ಬೇಕು ಮೇಡಮ್. ಇವಾಗ್ಲೇ ಒಂದ್ಸಲ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ 10 ವರ್ಷ ಟೈಮ್ ಇದ್ದು ನೋಟಿಫಿಕೇಶನ್ ಕರೆದಿದ್ರು. ಆಸ್ ಪರ್ ರೂಲ್ಸ್ ಎಲ್ಲಾ ರೂಲ್ಸ್ ಫಾಲೋ ಮಾಡಿ ಯಾವ್ದೇ ಕಾರಣಕ್ಕೂ ಯಾವ್ದು ಲೋಪದೋಷ ಇಲ್ದಲೆ ಎಲ್ಲಾ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡಿದ್ರು ವೆರಿಫಿಕೇಶನ್. ಹಾಗಾಗಿ 2048 ಮಂದಿಯಲ್ಲಿ ಬರೀ ಅರ್ಹ ಅಭ್ಯರ್ಥಿಗಳು ಅಂತ ಇವರೇ KPSC ಇಂದ ಹೋಗಿದ್ ಲೆಟರ್ ಅಲ್ಲಿ, ಗೌರ್ಮೆಂಟ್ ಹೋಗಿದ್ ಲೆಟರ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಕೇವಲ 195 ಮಂದಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. 2048 ಕೇವಲ ಸಿಗೋದು ಅರ್ಹ ಅಭ್ಯರ್ಥಿಗಳು 195. ಅಂದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಯಾವ್ದೇ ಲೀನಿಯನ್ಸ್ ಏನು ಕೊಡದಲೆ ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡಿದ್ರು. ಸೊ ದಟ್ ಅಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆದ್ರು. 1700 ಚಿಲ್ಲರೆ ಅಭ್ಯರ್ಥಿಗಳು ರಿಜೆಕ್ಟ್ ಆದ್ರು. ಫೈನಲ್ ಆಗಿ ಹಿಂಗ್ ಮಾಡಿದ್ರು. ಮೇಡಮ್ ಎಲ್ಲ ಮಾಡಿ ನಾವು 2019 ಅಲ್ಲಿ ಸೆಲೆಕ್ಷನ್ ಆದ್ವಿ. ಪ್ರಾವಿಷನ್ ಬಿಟ್ಟು ಆಸ್ ಪರ್ ರೂಲ್ಸ್ ಅಬ್ಜೆಕ್ಷನ್ ಯಾರು ಫೈಲ್ ಮಾಡಿದಾರೋ ಅವ್ರದ್ದು ಅಬ್ಜೆಕ್ಷನ್ ಎಲ್ಲ ಕನ್ಸಿಡರ್ ಮಾಡಿ ಅವ್ರದ್ದು ಏನಾದ್ರು ಲೋಪದೋಷ ಇದೆಯಾ ಇಲ್ಲ ತಪ್ಪಾಗಿದೆಯಾ ಎಲ್ಲ ನೋಟ್ ಚೆಕ್ ಮಾಡಿ ಫೈನಲಿಸ್ಟ್ ಮಾಡ್ಬೇಕಿತ್ತು. ಅದನ್ನ ಮಾಡೋದನ್ನ ಬಿಟ್ಟು ಆ ಟೈಮಲ್ಲಿ ಯಾವುದೇ ಕೋರ್ಟ್ ಸ್ಟೇ ಇರ್ಲಿಲ್ಲ, ಏನೂ ಆಗಿರ್ಲಿಲ್ಲ. ಅವಾಗ ಆರಾಮಾಗಿ ಪ್ರೊಸೀಡ್ ಮಾಡಿ ಮುಗಿಸ್ಬೋದಿತ್ತು, ಫೈನಲೈಸ್ ಮಾಡ್ಬೋದಿತ್ತು. ನಾವೆಲ್ಲ ಇಷ್ಟೊಂದು ಡ್ಯೂಟಿಲಿ ಇರ್ತಿದ್ವಿ. ವಿನಾಕಾರಣ ಈಗ ಅಲ್ಲಿ ಆ ಲೆಟರ್ ಇಂದ 18/1/2020 ಲೆಟರ್ KPSC ಇಂದ ಹೋಗಿದ್ ಲೆಟರ್ ಇಂದ ಡಿವಿಯೇಷನ್ ಆಯ್ತು, ಪ್ರೋಸೆಸ್ ಡಿವಿಯೇಷನ್ ಆಯ್ತು. ಅದೊಂದು ಲೆಟರ್ ಇಂದ ಈಗ ನೋಡಿ ನಾವು 19ರಲ್ಲಿ ಸೆಲೆಕ್ಷನ್ ಆದ್ವಿ, ನಾವು ಬೇರೆ ಕೆಲಸಗಳಲ್ಲಿ ಇದಾಗುತ್ತೆ ಇನ್ನೇನು ಅಂತ ಹೇಳಿ ಎಲ್ಲ ರಿಸೈನ್ಗಳು ಮಾಡಿ ಬೇರೆ ಪ್ರೈವೇಟ್ ಜಾಬ್ಗಳನ್ನೆಲ್ಲ ಬಿಟ್ಟು ಇನ್ನೇನ್ ಆಸ್ ಪರ್ ರೂಲ್ಸ್ ನಾವೆಲ್ಲ ಆಸ್ ಪರ್ DC ವೆರಿಫಿಕೇಶನ್, ಆಸ್ ಪರ್ RTO ವೆರಿಫಿಕೇಶನ್ ಎಲ್ಲದರಲ್ಲೂ ಅರ್ಹರಿದ್ವಿ. ಈ ತರ ಇದ್ದದ್ನ ಡಿವಿಯೇಷನ್ ಆಯ್ತು, ಅಲ್ಲಿಂದಾನೇ ನಮ್ಗೆ ಅನ್ಯಾಯ ಆಗಕ್ಕೆ ಶುರು ಆಯ್ತು. ಅಂದ್ರೆ ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಕೊನೆಗೆ ಹೆಸರೇ ಬರ್ಲಿಲ್ಲ, ರೀಪ್ರಾವಿಷನ್ ಮಾಡಿದ್ರು. ಈ ಹಿಂದೆ ಈ ಹೈಕೋರ್ಟ್ ಆರ್ಡರ್ ಮೇಲೆ ಆರ್ಡರ್ ಹೇಳಿದೆ ನಮ್ಗೆ ಅಂತ ಹೇಳಿ KPSC ನವರು ನಮ್ ಲಿಸ್ಟ್ ನ, ಪ್ರಾವಿಷನ್ ಲಿಸ್ಟ್ ನ ಮತ್ತೆ ರಿಜೆಕ್ಷನ್ ಲಿಸ್ಟ್ ನ ವಿಡ್ರಾ ಮಾಡ್ತಾರೆ. ಆ ವಿಡ್ರಾ ಮಾಡಿದ ನಂತರ ರೀಪ್ರಾವಿಷನ್ ಅಂತ ಮಾಡ್ತಾರೆ. ಆ ರೀಪ್ರಾವಿಷನ್ ಅಲ್ಲಿ ರೂಲ್ ನ ಏನ್ ಮಾಡ್ತಾರೆ ಅಂದ್ರೆ ಮೇಡಮ್, ಈಗ ಗೌರ್ಮೆಂಟ್ ಇಂದ ಒಂದು ಲೆಟರ್ ಬರುತ್ತೆ ಎಲ್ಲರನ್ನು ಅರ್ಹರೆಂದು ಪರಿಗಣಿಸಿ ಅಂತ. ಅದೇ ಗೌರ್ಮೆಂಟ್ ಅದೇ ಡಿಪಾರ್ಟ್ಮೆಂಟ್ ಈ ಹಿಂದೆ 3 ಹಂತದಲ್ಲಿ ವೆರಿಫಿಕೇಶನ್ ಮಾಡಿರ್ತಾರೆ. RTO, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ DC ಗಳ ಕೈಯಲ್ಲಿ 3 ಹಂತದಲ್ಲಿ ವೆರಿಫಿಕೇಶನ್ ಆಗಿರುತ್ತೆ. ಆ 3 ಹಂತದಲ್ಲಿ ವೆರಿಫಿಕೇಶನ್ ಆಗಿರೋದು ರಿಪೋರ್ಟ್ಸ್ ಗಳನ್ನ ಕೈ ಬಿಟ್ಟು ಮಾಡಿ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ ಲೆಟರ್ ಅಲ್ಲಿ. ಅದನ್ನ ಬದಿಗಿರಿಸಿ ನೀವು ಎಲ್ಲರನ್ನು ಕನ್ಸಿಡರ್ ಮಾಡಿ ಅರ್ಹರಂತ ಎಲ್ಲೂ ಕ್ಲಿಯರ್ ಆಗಿ ಹೇಳಿಲ್ಲ. ಅದೊಂದನ್ನ ಇಟ್ಕೊಂಡು ಈಗ ಈ ತರ ಮಾಡಿದ್ದಾರೆ. ಅಡ್ವಾಂಟೇಜ್ ಅವರಿಗೆ ಅದೇ ಅಲ್ಲೊಂದು ಕ್ಲಾಸ್ ಇರೋದೇ ಅವರಿಗೆ ಒಂದು ಅಡ್ವಾಂಟೇಜ್. ನೋಡಿ ಲಿಂಕ್ ಇದೆ ಅದೀಗ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ತರ ಪ್ರೊಸೆಸ್ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ನ ಎಲಿಜಿಬಲ್ ಅಂತ ಕೂರಿಸ್ತಾರೆ. ಇದು ಒಂದು ಕಾಮನ್ ಸೆನ್ಸ್ ಜಗದೀಶ್ ಸರ್. ಈಗ ಒಂದು ಚಿಕ್ಕ ಮಕ್ಕಳಿಗೂ ಗೊತ್ತಾಗುವಂತಹ ವಿಚಾರ, ಎಲಿಜಿಬಿಲಿಟಿ ಇರೋರು ಯಾರು ಇಲ್ಲದೆ ಇರೋರು ಯಾರು, ಇವರೇ ಅಳದು ತೂಗಿ ಸೋಸಿ ಸಾಣೆ ಹಿಡಿದು ಫೈನಲ್ ಆಗಿ ಒಂದು ಅರ್ಹರು ಅನರ್ಹರು ಅಂತ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಇವ್ರಿಗೆ ಬೇಕಾದಂಗೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಅಂತಂದ್ರೆ ಈ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡಬೇಕು, ಯಾಕೆ ಬರೀಬೇಕು, ಈ ಒಂದು ಎಕ್ಸ್ಪೀರಿಯನ್ಸ್ ಇದನ್ನ ಕ್ರೈಟೀರಿಯಾ ಯಾಕೆ ಇಡಬೇಕು, ಏಜ್ ಕ್ರೈಟೀರಿಯಾ ಯಾಕೆ ಇಡಬೇಕು, ಇವ್ರಿಗೆ ಬೇಕಾದವರಿಗೆ ಹುದ್ದೆ ಕೊಟ್ಬಿಡ್ಬೋದಲ್ಲ, ಎಷ್ಟು ತಗೊಳ್ತಾರೋ ಅಷ್ಟು ತಗೊಂಡು. ನೋಡಿ ಸುಮ್ಮನೆ ಈ ತರ ಸಾವಿರಾರು ಜನ ಈ ಕೆಲಸನ ನಂಬಿಕೊಂಡು ಅವರವರ ಪ್ರೈವೇಟ್ ಕಂಪನಿ ಜಾಬ್ಗಳನ್ನ ಬಿಟ್ಟು ಈ ರೀತಿಯಾಗಿ ಅಲ್ದಾಡೋದು ತಪ್ಪುತ್ತೆ, ಟೈಮ್ ವೇಸ್ಟ್ ಮಾಡೋದು ತಪ್ಪುತ್ತೆ. ಸೊ ಅವರ ಜೀವನ ಅಲ್ಲ, ಅವ್ರ ಇಡೀ ಕುಟುಂಬ ಇರುತ್ತೆ ಅವ್ರ ಹಿಂದೆ. ನೋಡಿ ಅವ್ರು ಹೇಳಿದ ಪ್ರಕಾರ 2015ರಲ್ಲೋ 16ರಲ್ಲೋ ಇದು ನೋಟಿಫಿಕೇಶನ್ ಮಾಡಿದ್ದು. ಜಸ್ಟ್ ಇಮ್ಯಾಜಿನ್ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಮಾಡ್ಲಿಕ್ಕೆ ನೀವು 2015-16ರಲ್ಲಿ ನೋಟಿಫಿಕೇಶನ್ ಕರೆದು 2022ಕ್ಕೆ ನೀವು ಸಂಪೂರ್ಣ ಸ್ಕ್ಯಾಂಡಲ್ ಮಾಡಿ 6 ವರ್ಷ ಅಂತಂದ್ರೆ ಸಂಪೂರ್ಣ ಸ್ಕ್ಯಾಂಡಲ್ ಆಗುತ್ತಂತಂದ್ರೆ 6ರಿಂದ 7 ವರ್ಷ ಒಂದು ಬ್ರೇಕ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಷನ್ಗೆ ಟೈಮ್ ತಗೊಂಡು ಆಮೇಲೆ ಎಲ್ಲಾ ಪ್ರೊಸೆಸ್ನು ಮಾಡಿ ಅದರಲ್ಲಿ ಫೇಕು ಅಂತ ಗೊತ್ತಾಗಿ ಲಾಸ್ಟಲ್ಲಿ ಫೇಕ್ ಇರೋರ್ನೇ ನೀವು ಎಲಿಜಿಬಲ್ ಅಂತಂದ್ರೆ ಮತ್ತೆ ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾಗ್ರೆ. ಕಾನೂನು ಏನ್ ಹೇಳುತ್ತೆ, ಏನ್ ಆಪ್ಷನ್? ಅಲ್ಲ ಮೇಡಮ್, ವೆರಿ ಕ್ಲಿಯರ್. ಸಿ ಯು ಕೆನಾಟ್ ಮ್ಯಾನ್ಯುಪ್ಲೇಟ್ ಆರ್ ಡೂಪ್ಲಿಕೇಟ್ ಎನಿ ರೆಕಾರ್ಡ್ಸ್ ಆಸ್ ಸಿಂಪಲ್ ಆಸ್ ಇಟ್. ಸೊ ದಟ್ಸ್ ಎ ಮ್ಯಾಂಡೇಟ್ ಆಫ್ ಲಾ. ಈಗ ಯಾರೋ ಒಬ್ಬ ಡೂಪ್ಲಿಕೇಟ್ ದಾಖಲೆಗಳನ್ನ ಕೊಟ್ಟು ಡೂಪ್ಲಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಇಫ್ ಯು ಆರ್ ಕ್ಲೇಮಿಂಗ್ ದ ಜಾಬ್ ದಟ್ ಈಸ್ ನಥಿಂಗ್ ಬಟ್ ಚೀಟಿಂಗ್. ಬೇರೆ ಏನಿಲ್ಲ, ಇಟ್ ದ ಲಾ ಇಸ್ ವೆರಿ ಕ್ಲಿಯರ್. ಆಮೇಲೆ KPSC ಅಲ್ಲಿ ಅಷ್ಟು ದೊಡ್ಡ IAS IPS IAS ಕೂತಿರೋರು ಮತ್ತೆ KS ಕೂತಿರೋ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ದ ರೂಲ್ ಆಫ್ ದ ಲಾ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ. ಆಮೇಲೆ ನಿಜವಾಗ್ಲೂ ಇನ್ಎಲಿಜಿಬಲ್ ಅವರನ್ನ 2022ರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಂತಿದ್ರೆ ಇಷ್ಟೆಲ್ಲ ಪ್ರೋಸೆಸ್ ಮಾಡೋಂಥ ಅವಶ್ಯಕತೆ ಏನಿತ್ತು, DC ಗಳನ್ನ ಬಿಡುವಂತ ಅವಶ್ಯಕತೆ ಏನಿತ್ತು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಬರೆಯುವಂತ ಅವಶ್ಯಕತೆ ಏನಿತ್ತು, ಡೈರೆಕ್ಟ್ ಆಗಿ ಹೇಳ್ಬಿಡಿ
ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲ, ಇದು ಕರ್ನಾಟಕ ಹರಾಜು ಸೆಂಟರ್ ಅಂತ ಹೇಳ್ಬಿಡಿ. ಆಮೇಲೆ ಅಲ್ಲಿ ಹುಡುಗರು ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗಿದೆಯೋ ಅವ್ರು ಗೇಟ್ಗೆ ಹೋದ್ರೆ ಗೇಟ್ ಅಲ್ಲಿ ಪೊಲೀಸವ್ರನ್ನ ಬಿಡ್ತಾರೆ. ಗೇಟ್ ಅವ್ರೇನಾದ್ರು ರೈಟ್ ಟು ಪ್ರೊಟೆಸ್ಟ್ ಅಂದ್ರೆ ಅಲ್ಲಿ ತಪ್ಪಾಗಿದೆ, ಬೇಡದಂತ ಅಭ್ಯರ್ಥಿಗಳನ್ನ ನೀವು ಸೆಲೆಕ್ಟ್ ಮಾಡಿದೀವಿ ಅಂತ ಏನಾದ್ರು ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ, ಅವರ ಮೇಲೆ FIR ಆಗುತ್ತೆ. ಅವರ ಕೂಗಳನ್ನ ಯಾರೂ ಕೇಳೋದಿಲ್ಲ. ದೆನ್ ವೈ ದ ಸಿಸ್ಟಮ್ ಇಸ್ ರಿಕ್ವೈರ್ಡ್? ಪ್ರಶ್ನೆ ಮಾಡೋದು ತಪ್ಪು ಅಲ್ಲ, ಆಗಿದೆ. FIR ಇದೆ. ರೀಸೆಂಟ್ ಆಗಿ KPSC ಮುಂದೆ ಪ್ರೊಟೆಸ್ಟ್ ಆದಾಗ ಸಾಕಷ್ಟು ಜನ ಮೇಲೆ FIR ಮಾಡಿದ್ದಾರೆ, ವಾಲ್ಯೂಷನ್ ಮಾಡಿದಾರೆ. ಮೀನ್ ವೈ ಆರ್ ಯು ಕೀಪಿಂಗ್? ನೀವು ಮಾಡಿರೋ ತಪ್ಪನ್ನ, ನೀವು ಮಾಡಿರೋ ಫೇಕಿಸಮ್ನ, ನೀವು ಮಾಡಿರೋ ಚೀಟಿಂಗ್ ಅನ್ನ, ಮತ್ತೆ ನೀವು ನಡೆಸ್ಕೊಂತಾರ ರೀತಿನ ಪಾರದರ್ಶಕವಾಗಿ ಇಟ್ಟಿಲ್ಲ. ನೀವು ಸ್ಕ್ಯಾಮ್ ಮಾಡ್ತೀರಾ, ಒಳಗೊಳಗೆ ನಿಮ್ಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. KPSC ಅನ್ನೋ ಹೆಸರನ್ನ ಚೇಂಜ್ ಮಾಡಿಬಿಡಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಿಟ್ಟು ವೈ ಕಾಂಟ್ ಯು ಟೆಲ್ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಆಕ್ಷನ್ ಸೆಂಟರ್ ಅಂತ ಮಾಡಿಬಿಡಿ. ಮೀನ್ ದಟ್ ಈಸ್ ವಾಟ್ ಅವ್ರು ಹೇಳಲಿಕ್ಕೆ ಐ ಥಿಂಕ್ ಇನ್ನೇ ಮಂದಿ ತುಳಿತಾ ಇದ್ದಾರೆ. ಬಟ್ ಅದರ್ವೈಸ್ ಸಂಪೂರ್ಣವಾಗಿ KPSC ಅಗಣಮಯವಾಗಿದೆ. ಅಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು, ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು, ನನಗೆ ಹೇಳಿದ ಪ್ರಕಾರ ದುಡ್ಡು ಕೊಟ್ಟು ಬರ್ತಾರಂತೆ, ಸಾವಿರಾರು ಕೋಟಿ ದುಡ್ಡು, 100 ಕೋಟಿ ದುಡ್ಡು ಕೊಟ್ಟು ಬಂದಲ್ಲಿ ಸೆಲೆಕ್ಷನ್ ಕಮಿಟಿಲಿ ಕೂತ್ಕೊಂಡು ಲೂಟಿ ಮಾಡಕ್ಕೆ ಕೂತ್ಕೊಳ್ಳೋ ಅಂತ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ ಅಂತ. ನಿಜವಾಗ್ಲೂ ಅದು ಒಂದ್ ರೀತಿ ಸಂಪೂರ್ಣವಾಗಿ ಕೊಳೆತಿರುವಂತ ವ್ಯವಸ್ಥೆ ಆಗಿದೆ. ಯಾವುದೇ ಕೆಲಸ ಕೊಡ್ಲಿ KPSCಗೆ ಹಗರಣವಿಲ್ಲದೆ KPSC ಸೆಲೆಕ್ಷನ್ನೇ ಮಾಡೋದಿಲ್ಲ. ಆಮೇಲೆ ಅವ್ರಿಗೂ ಗೊತ್ತಿದೆ ಲಾಟ್ ಆಫ್ ಇಂಟರ್ವೆನ್ಷನ್ ಫ್ರಮ್ ಪೊಲಿಟಿಕಲ್ ಇಂಟರ್ವೆನ್ಷನ್, ಮತ್ತೆ ಸರ್ಕಾರದ ಇಂಟರ್ವೆನ್ಷನ್, ಅಧಿಕಾರಿಗಳ ಇಂಟರ್ವೆನ್ಷನ್. ಯಾರೋ ಒಬ್ಬ IAS ಮಾಡ್ತಾನೆ, ನಮ್ಮವರು ಸೆಲೆಕ್ಟ್ ಮಾಡಿ. ಯಾರೋ ಒಬ್ಬ IPS, ನಮ್ಮ ಅಕ್ಕನ ಮಗ ಸೆಲೆಕ್ಟ್ ಮಾಡಿ. ಯಾರೋ ಒಬ್ಬ ಲಾಟ್ ಆಫ್ ಇಂಟರ್ವೆನ್ಷನ್ ಫ್ರಮ್ ಎಕ್ಸಿಕ್ಯೂಟಿವ್ಸ್, IAS IPS ಆಗಿರ್ಬೋದು, ಅಧಿಕಾರಿಗಳಾಗಿ ಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಎಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಇದು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡುವಂತ ಅವಶ್ಯಕತೆ ಇದೆ. ಮತ್ತೆ ಸಿಸ್ಟಮ್ ಅಲ್ಲಿ ಎಲ್ಲೂ ಕೂಡ ಸ್ಟ್ಯಾಟ್ಯುಟರಿ ರೂಲ್ಸ್ ಇಲ್ಲ, ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಯಾರಿಗಾರು ತೊಂದರೆ ಆದರೆ ಕೇಳುವಂತ ಪ್ರಾಧಿಕಾರ ಇಲ್ಲ, ಸಂಯಮ ಇಲ್ಲ. ಆಮೇಲೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ, ಕ್ಯಾನ್ ಯು ಜಸ್ಟ್ ಬಿಲೀವ್, ಇಷ್ಟೆಲ್ಲ ಸ್ಕ್ಯಾಂಡಲ್ ಮಾಡಿದವ್ರು ಯಾರಾದ್ರೂ ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ KPSC ಮುಂದೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ, ಅವರನ್ನ ಡಿಟೆನ್ಷನ್ ಮಾಡ್ತಾರೆ, ಅವ್ರ ಮೇಲೆ FIR ಆಗುತ್ತೆ. ಅಂದ್ರೆ ಈ ದೇಶದಲ್ಲಿ ನೀವು ತಪ್ಪು ಮಾಡ್ಬೋದು, ನೀವು ಸ್ಕ್ಯಾಂಡಲ್ ಮಾಡ್ಬೋದು, ನೀವು ಹಗರಣ ಮಾಡ್ಬೋದು, ನೀವು ಲೂಟಿ ಮಾಡ್ಬೋದು, ಆದ್ರೆ ಪ್ರಶ್ನೆ ಮಾಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ಶಿಕ್ಷೆ ಆಗಲ್ಲ, ನಿಮ್ಮ ಮೇಲೆ ಯಾವುದೇ ತನಿಖೆ ಆಗಲ್ಲ. ಆದ್ರೆ ಪ್ರಶ್ನೆ ಮಾಡೋರ ಮೇಲೆ ಇಲ್ಲ ಸಲ್ಲದ ಗುಂಪು. ನೋಡಿ, ಆ 7 years 2015 ಇಂದ 6 years ಎಷ್ಟು ಜನ ನಂಬ್ಕೊಂಡಿದ್ದಾರೆ. ಅವರ ಲೈಫ್ಗಳು ಏನಾಗಬೇಕು ಅಂದ್ರೆ ಪಾಸಿಬಲಿ ದೇ ಕ್ಯಾನ್ ಡಿವೇಟ್ ದಮ್ ಸೆಲ್ಫ್. ಅಂದ್ರೆ ಏನಪ್ಪ, ಈ ಸಿಸ್ಟಮ್ ಅಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ, ಲಂಚ ಕೊಡದೆ ನಮ್ಗೆ ಕೆಲಸ ಸಿಗಲ್ಲ, ಹಂಗಾರೆ ಒಂದು ಲಂಚ ಮಾಡಬೇಕು ಅಥವಾ ನಾವು ಕ್ರೈಮ್ ಮಾಡಬೇಕು. ದಟ್ ಈಸ್ ವಾಟ್ ಅಲ್ಟಿಮೇಟ್ಲಿ. ಒಂದು ಕಡೆ ಇನ್ಎಲಿಜಿಬಲ್ ವ್ಯಕ್ತಿಗಳನ್ನ ಬ್ರೇಕ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡಿ ಅಲ್ಲೂ ಕೂಡ ವೈರಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಯಮಘಾತಕರನ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ನಿಜವಾದ ಆಕಾಂಕ್ಷಿಗಳನ್ನ ದೂರ ಮಾಡಿ ಅವರ ಲೈಫ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನಡೆದಿರೋದು ಸಂಪೂರ್ಣವಾಗಿ ಹಗರಣ ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ ಎಸ್ ಮಂಜುನಾಥ್ ಅವರೇ, ಈಗ ಒಂದು ಕಡೆ ಈ PSI ವಿಚಾರ ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಅಂತ. ಬಟ್ ಇಲ್ಲೂ ಕೂಡ ಹಗರಣ ಇದೆ. ಬ್ರೇಕ್ ಇನ್ಸ್ಪೆಕ್ಟರ್ ಹುದ್ದೆ ನೇಮಕಾತಿಯಲ್ಲೂ ಕೂಡ ಹಗರಣ ಆಗಿದೆ. ಬಟ್ ಯಾಕೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಲಿಲ್ವಾ? ಅಥವಾ ರಾಜಕಾರಣಿಗಳು ಅಥವಾ ವಿರೋಧ ಪಕ್ಷದವರು ಯಾರು ಕೂಡ ಇದು ನಿಮಗೆ ಧ್ವನಿಗೂಡಿಸುವಂತಹ ಕೆಲಸ ಮಾಡ್ತಾ ಇಲ್ವಾ? ಸೊ ಹೆಂಗೆ ನಿಮ್ಮ ಮುಂದಿನ ಹೋರಾಟ ಏನು ಅಂತ? ಮೇಡಮ್, ಈಗ PSI ತಾವ್ ಹೇಳ್ದಂಗೆ PSI ಲಕ್ಷಾಂತರ ಅಭ್ಯರ್ಥಿಗಳಿದ್ದಾರೆ. ಹೌದು. ಆಮೇಲೆ ಇಲ್ಲಿ 2048 ಮಂದಿ ಮಾತ್ರ ಅಭ್ಯರ್ಥಿಗಳು ಇರೋದು. ಅದರಲ್ಲಿ ಕೆಲವರಿಗೆ ಭಯ ಇದೆ. IPC 468, 471, 420 ಅವ್ರ ಮೇಲೆ 100% ಬೀಳುತ್ತೆ. ಫೇಕ್ ಫೋರ್ಜಡ್ ಯಾರ್ಯಾರು ಮಾಡಿದಾರೋ, ವಕೀಲ್ ಸಾಹೇಬ್ರು ಅಲ್ಲೇ ಇದ್ದಾರೆ, ಈ ಸೆಕ್ಷನ್ ತಪ್ಪೋ ಕರೆಕ್ಟೋ ತಾವು ತಿಳ್ಕೊಳ್ಳಿ. IPC 468, 471, 420 ಅವ್ರ ಮೇಲೆ 100% ಆಗಿ ನಾವು ಒಂದ್ ವೇಳೆ ಡೂಪ್ಲಿಕೇಟ್ ಇರೋರು ಅಪಾಯಿಂಟ್ಮೆಂಟ್ ಆದ್ರೆ ನಾವು 100% ನಾನು ಇದನ್ನ ಫೈಲ್ ಮಾಡ್ತೀವಿ ಮೇಡಮ್. ಮುಂದ್ಗಡೆ FIR ಕೂಡ ಆಗ್ಲೇಬೇಕು, ಅವ್ರ ಮೇಲೆ ತನಿಖೆ ನಡೆದ್ರೆ ಗೊತ್ತಾಗೇ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಯಾಕೆ ದೊಡ್ಡ ಮಟ್ಟದಲ್ಲಿ ಇದು ಆಗ್ತಾ ಇಲ್ಲ ಅಂತ ಅಂದ್ರೆ, ಈಗ 129 ಜನ ಮೊದ್ಲೇನ್ ಸೆಲೆಕ್ಷನ್ ಅಲ್ಲಿ ಇತ್ತು, ಅದು 34 ಜನ ಈಗ ಈ ಲಿಸ್ಟ್ ಅಲ್ಲೂ ಇದ್ದಾರೆ. ಆಮೇಲೆ ನಮಗೆ ಉಳಿದಿರೋದು 88 ಜನ. 88 ಜನದಲ್ಲಿ ಕೆಲವರು ಬೇರೆ ಬೇರೆ ಕೆಲಸಗಳಲ್ಲಿ ಅದರಲ್ಲಿ ಇದ್ದಾರೆ. KSRTC ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬೇರೆ ಕಂಪ್ನಿಗಳಲ್ಲಿ ಇದ್ದಾರೆ. ಈಗ ಎಲ್ಲೋ 15,000 ಇಂದ 20,000 ರೂಪಾಯಿ ಸಂಬಳ ಪಡಿತಾ ಇರ್ತಾರೆ. ಇಲ್ಲಿಗೆ ಬಂದು ದಿವಸ ಹೋರಾಟ ನಡೆಸ್ಕೊಂತ ರೋಡಲ್ಲಿ ಇಳಿದು ಹೋರಾಟ ಮಾಡಿದ್ರೆ ಅವ್ರ ಮನೆ ನಡಿಬೇಕು. ಇಲ್ಲಿ 6 ವರ್ಷ ಆಗಿದೆ, ಎಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ್ರೂ ನಾವು ಕೋರ್ಟ್ಗಳ ಮುಖಾಂತರನೇ ನಾವು ಹೋಗ್ತಾ ಇದೀವಿ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಸಪೋರ್ಟ್ ಕೂಡ ನಮಗೆ ಬಹಳಷ್ಟು ಸಿಗ್ತಾ ಇಲ್ಲ. ಹಂಗಾಗಿ ನಮ್ ಧ್ವನಿ ಕೇಳದೇ ಇರ್ಬೋದು, ಬಟ್ ನಾವು ಮಾತ್ರ ಕೋರ್ಟಿಗೆ ನಾವ್ ಹೇಳ್ಕೊಂತ ಇದೀವಿ. ಕೋರ್ಟ್ ಅಲ್ಲಿ ಏನಾಗುತ್ತೋ ಅಂತ ಅದನ್ನು ಕಾಯ್ತಾ
ಇದೀವಿ, ಬಹಳ ಮುಂದೆ ಹೋಗ್ತಾ ಇದೆ. ಇದು 7ನೇ ವರ್ಷ ಮೇಡಮ್ ನಾವು ಮಾಡ್ತಾ ಇರೋದು. ಇವಾಗ ನೋಡಿ 1983 ಅಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ, ಆಮೇಲೆ 1990 ಅಲ್ಲಿ ಒಂದಾಗುತ್ತೆ, 1990 ಆದ್ಮೇಲೆ ಡೈರೆಕ್ಟ್ 2006 ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ, 2006 ಆದ್ಮೇಲೆ 2016. ಎಷ್ಟು ಗ್ಯಾಪ್ ಇದೆ ನೋಡಿ ಇದ್ರ. ಅಂದ್ರೆ ಏನು ಅಷ್ಟು ಅವಶ್ಯಕತೆ ಇಲ್ವಾ? ಹುದ್ದೆಗಳ ಅವಶ್ಯಕತೆ ಇಲ್ವಾ? ಹೆಂಗೆ, ಯಾಕೆ ಇಷ್ಟೊಂದು ಲಾಂಗ್ ಇದೆ ಅಲ್ಲಿ ಏನಾಗುತ್ತೆ ನೋಡಿ, 1989 ಅಲ್ಲಿ ಅಮೆಂಡ್ಮೆಂಟ್ ಆಗಿದ್ದನ್ನ 1997 ಅಲ್ಲಿ ಅಮೆಂಡ್ಮೆಂಟ್ ನ ಚೇಂಜ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಬೇಕಿತ್ತು. ಅವಾಗ ಹಳೆ ಅಮೆಂಡ್ಮೆಂಟ್ ಮಾಡ್ಕೊಂಡು ಮಾಡಿದ್ರು, ಹಂಗಾಗಿ ಅವಾಗ ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ 2011 ಅಲ್ಲಿ ಕರೆದ್ರು, ಮತ್ತೆ ಅವರು ಅಮೆಂಡ್ಮೆಂಟ್ ಮಾಡಿದ್ದಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿದ್ರು. 2010 ಅಲ್ಲಿ KIT ವೆರಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿತ್ತು, ಇದು ಅಮೆಂಡ್ಮೆಂಟ್ ಮಾಡಿನೇ ನೀವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ. ಹಂಗಾಗಿ ಅಮೆಂಡ್ಮೆಂಟ್ 2013 ಅಲ್ಲಿ ಮಾಡಿ ನಮ್ದು 2016 ಕರೆದ್ರು. ವೆರಿ ಕ್ಲಿಯರ್, ಕೋರ್ಟ್ಗೂ ಇದು ಗೊತ್ತು. 2010 ಅಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಸ್ ಪರ್ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆಕ್ಟ್ 1989 ಪ್ರಕಾರ ಒಬ್ಬ ಅಭ್ಯರ್ಥಿಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೌದು. ಎಸ್ ದೀಪಕ್ ಅವರೇ, ಈಗ ಒಂದು ಈ ವರ್ಕ್ ನೇಚರ್ ನೋಡೋದಾದ್ರೆ, ಸೊ ಈಗ ಫೇಕ್ ಸರ್ಟಿಫಿಕೇಟ್ಸ್ ಮತ್ತೊಂದು, ಈಗ ಆಲ್ರೆಡಿ ಜಗದೀಶ್ ಅವ್ರು ಹೇಳಿದ್ರು ಯಾವ ಒಂದು ಕಾರ್ಯ ವೈಖರಿ ಹೆಂಗಿರುತ್ತೆ, ಏನೆಲ್ಲ ಕೆಲಸಗಳಿರುತ್ತೆ ಅಂತ. ಆಕ್ಚುಯಲ್ ಆಗಿ ಏನೆಲ್ಲ ಕೆಲಸಗಳಿರುತ್ತೆ, ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಆಯ್ಕೆ ಆದ್ಮೇಲೆ? ಮೇಡಮ್, ಈಗ ಮೊದಲನೇದಾಗಿ DL ಇಶ್ಯೂ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿದು ನೀಟಾಗಿ ಡ್ರೈವಿಂಗ್ ಬರುತ್ತಾ ಅಂತ ಚೆಕ್ ಮಾಡಿ DL ಇಶ್ಯೂ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಯೋಗ್ಯನಾ ಇದು ಗಾಡಿ ರಸ್ತೆ ಮೇಲೆ ಓಡಾಡ್ಲಿಕ್ಕೆ ಇದು ಯೋಗ್ಯ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಈಗ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ, ಏನಾದ್ರೂ ಆದ್ರೆ ಅದು ಆಕ್ಸಿಡೆಂಟ್ ಯಾವ ತರ ಆಗಿದೆ ಅಂತ ರಿಪೋರ್ಟ್ ಮಾಡ್ತಾರೆ. ಯಾವ ಪಾರ್ಟ್ ಇಂದ, ಇಲ್ಲ ಯಾವ ಮೆಕ್ಯಾನಿಸಮ್ ಇದರಿಂದ ಆಗಿದೆ, ಇಲ್ಲ ಡ್ರೈವರ್ ನೆಗ್ಲಿಜೆನ್ಸಿನ ಎಲ್ಲ ಕ್ಲಿಯರ್ ಆಗಿ ಅನಲೈಸ್ ಮಾಡಿ ಅದನ್ನ ಇನ್ಸ್ಪೆಕ್ಟ್ ಮಾಡಿ ಬರೀತಾರೆ. ಮತ್ತೆ ಆ ನಂತರದಲ್ಲಿ ಈಗ ದಿನನಿತ್ಯ ಓಡಾಡೋ ವಾಹನಗಳನ್ನ ತಪಾಸಣೆ ಮಾಡ್ತಾರೆ. ಎಲ್ಲಾದ್ರೂ ಏನಾದ್ರೂ ದುರುಪಯೋಗ ಆಗ್ತಿದ್ಯಾ ವಾಹನಗಳದ್ದು ಎಲ್ಲ ಚೆಕ್ ಮಾಡ್ತಾರೆ. ಎಂಟೈರ್ ರಸ್ತೆ ಸುರಕ್ಷತೆ ಎಲ್ಲ ಅವರೇ ನೋಡೋದು. ಹಾಗಾಗಿ ಪ್ರತಿಯೊಬ್ಬ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕಲ್ಲ ಮೇಡಮ್. ನಿಜ. ಹಾಗಾಗಿ ಈಗ ಎಲ್ಲಾ ಪ್ರೋಸೆಸ್ ಆಗಿದ್ರು ಈ ತರ ಮಾಡಿ ಇವಾಗ ವೆರಿಫಿಕೇಶನ್ ನಡೀತಿದೆ. ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಈ ಹಿಂದೆ ಅದೇ ಆ ಹುದ್ದೆ ಆ ಸ್ಥಾನದಲ್ಲಿದ್ದ ಅಧಿಕಾರಿಗಳೇ ರಿಪೋರ್ಟ್ ಮಾಡಿದ್ದಾರೆ. ಸಂಪೂರ್ಣ ಕ್ಲಿಯರ್ ಕಟ್ ಆಗಿ ಎಲ್ಲಾರ ಬಗ್ಗೆ ಪರಿಶೀಲನೆ ನಡೆಸಿ ಕ್ಲಿಯರ್ ಆಗಿ ವರದಿಗಳು ಸಲ್ಲಿಸಿದ್ದಾರೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ನಾವು ಮೆಡಿಕಲ್ ಕೂಡ ನಾವು ಸರ್ಟಿಫಿಕೇಟ್ಸ್ ಕೊಟ್ಟಿದೀವಿ, DL ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದೀವಿ, ವರ್ಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೀವಿ. ಈ ಮೂರರಲ್ಲಿ DL ಮತ್ತೆ ಮೆಡಿಕಲ್ ಮಾತ್ರ ರಿಪೋರ್ಟ್ಸ್ ನ ಕನ್ಸಿಡರ್ ಮಾಡಿತ್ತು. ಆ ರಿಪೋರ್ಟ್ಸ್ ನ ಕನ್ಸಿಡರ್ ಮಾಡ್ತಾರೆ. ಅದೇ ವರ್ಕ್ ಎಕ್ಸ್ಪೀರಿಯನ್ಸ್ ಯಾಕೆ ರಿಪೋರ್ಟ್ ನ ಕನ್ಸಿಡರ್ ಮಾಡಲ್ಲ? ಹೋಗ್ಲಿ, ಅದನ್ನ ಯಾಕೆ ಇಟ್ರು? ಹೋಗ್ಲಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿ ಅದನ್ನ ಯಾಕೆ ಇಡಬೇಕು? ಹೌದು ಮೇಡಮ್, ಕನ್ಸಿಡರ್ ಮಾಡಲ್ಲ ಅನ್ನೋದಾದ್ರೆ ಯಾಕೆ ಆ ಪಾಯಿಂಟ್ ನ ಆಡ್ ಅಪ್ ಮಾಡಬೇಕು? ಹೌದು, ಅದನ್ನ ಆಡ್ ಮಾಡಿಲ್ಲ ಅಂದ್ರೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಿದ್ರು. ಈಗ ಆ ಪ್ರಕಾರ ಈಗ ನಾವ್ ಎಲಿಜಿಬಲ್ ಇದೀವಿ ಅಂತ ಹೇಳಿ ನಾವು ಆಸೆ ಇಟ್ಕೊಂಡು ನಾವು ಹುದ್ದೆ ತಗೋಬಹುದು, ನಮ್ಗೆ ಯಾವ್ದೇ ರೀತಿಯ ಮೋಸ ಆಗಲ್ಲ. ಎಲ್ಲರಿಗೂ ನೋಡಿ, ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂದಿದ ತಕ್ಷಣ ಒಂದು ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ ನಮಗೆ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಅದು ಕಾಮನ್ ಸೆನ್ಸ್ ಎಲ್ಲಾ ವಿಭಾಗಗಳಲ್ಲೂ ಕೂಡ ನಡೆಯುವಂತದ್ದೇ, ಕೇವಲ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಂತ ಅಲ್ಲ, ಅಥವಾ ಸಾರಿಗೆ ಡಿಪಾರ್ಟ್ಮೆಂಟ್ ಅಂತ ಅಲ್ಲ. ಸೊ ಬಹುಶಃ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಕೂಡ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರಿಗೆ ಸಿಗೋ ಪ್ಯಾಕೇಜ್ ಬೇರೆ. ಅಮೌಂಟ್ ಆಫ್ ಎಲಿಜಿಬಿಲಿಟಿ ತುಂಬಾ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಅವ್ರು ಹೇಳಿದಾಗೆ, ಒಂದು ಒಬ್ಬ ವ್ಯಕ್ತಿಗೆ DL ಕೊಡ್ಬೇಕಾದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಬೇಕೇವಲ್ಲ, ವೆದರ್ ಈಸ್ ಕೇಪಬಲ್ ಟು ಇವನ್ ರಿಸೀವ್ ಎ DL ಅಂದಾಗ ಅವನನ್ನ ಟೆಸ್ಟ್ ಮಾಡಿ ಅನಲೈಸ್ ಮಾಡಿ, ಸಿ ದಿಸ್ ಇಟ್ ಇಸ್ ಯುವರ್ ಓನ್ ಅಬ್ಸರ್ವೇಷನ್. ಸಿ ನೀವು ಒಂದು ಅನಲೈಸರ್ ಆಗಿ ಒಬ್ಬ ವ್ಯಕ್ತಿಯಾಗಿ ಒಂದು ಯು ವಿಲ್ ಬಿ ಅನಲೈಸರ್ ಆಗಿ ನೀವು ಅದನ್ನ ಮಾಡ್ಬೇಕಾಗುತ್ತೆ. ಒಂದು ಎರಡನೇದಾಗಿ, ಒಂದು ವೆಹಿಕಲ್ ಫಿಟ್ನೆಸ್ ಬಂದಾಗ ವೆಹಿಕಲ್ ಫಿಟ್ನೆಸ್ ಅನ್ನು ಅನಲೈಸ್ ಮಾಡ್ಲಿಕ್ಕೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಆ ವೆಹಿಕಲಿನ ಮೆಕ್ಯಾನಿಸಮ್ ಗೊತ್ತಿರಬೇಕಾಗತ್ತೆ. ಇವ್ರು ಲೈಕ್ ಎ ಮ್ಯಾನುಫ್ಯಾಕ್ಚರರ್, ಸಾವಿರಾರು ಡಿಫ್ರೆಂಟ್ ಕಾರ್ಸ್ ಆಗಿರ್ಬೋದು, LMV ಆಗಿರ್ಬೋದು, HMV ಆಗಿರ್ಬೋದು, ಎಲ್ಲಾ ರೀತಿ ವೆಹಿಕಲ್ಸ್ ಇರ್ತದೆ. ಅದರ ಮೆಕ್ಯಾನಿಸಮ್ ಗೊತ್ತಿರ್ಬೇಕು. ಯಾಕೆ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಇಲ್ಲಿ ಯು ವಿಲ್ ಬಿ ಲೈಕ್ ಯು ವಿಲ್ ಬಿ ರಿಸರ್ಚರ್. ಒಬ್ಬ ಡಾಕ್ಟರ್ ಅನ್ನೋದಕ್ಕಿಂತ ಒಬ್ಬ ದೊಡ್ಡ ರಿಸರ್ಚರ್, ಒಂದು ಗಾಡಿಗಳ ಒಬ್ಬ ರಿಸರ್ಚರ್ ಆಗಿರ್ತಾರ. ಓಕೆ, ಅದೊಂದು ಕಡೆ ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಅಪಾರ್ಟ್ ಫ್ರಮ್ ದಟ್, ಪ್ರತಿದಿನ ಆಕ್ಸಿಡೆಂಟ್ಸ್ ಆಗುತ್ತೆ. ಟ್ರಾಫಿಕ್ ಪೊಲೀಸರು ಗಾಡಿಗಳನ್ನ ಸೀಸ್ ಮಾಡ್ತಾರೆ, ಆಕ್ಸಿಡೆಂಟ್ ಆಗೋದು ವೆಹಿಕಲ್ ಅನ್ನ. ಆ ವೆಹಿಕಲ್ಗಳನ್ನ RTOಗೆ ರೆಫರ್ ಮಾಡ್ತಾರೆ. ದ ಬ್ರೇಕ್ ಇನ್ಸ್ಪೆಕ್ಟರ್ ಜಾಬ್ ಏನು ಅಂತಂದ್ರೆ, ಇನ್ಸ್ಪೆಕ್ಟರ್ ಅದನ್ನ ವೆರಿಫೈ ಮಾಡ್ತಾನೆ, ಯಾವ ಕಡೆಯಿಂದ ಗಾಡಿ ಬಂದು ಗುದ್ದಿದೆ. ಆ ರಿಪೋರ್ಟ್ ಕೋರ್ಟ್ಗೆ ಹೋಗುತ್ತೆ. ಅಂದ್ರೆ ಇದು ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ಯಾ ಅಥವಾ
ಬೇಕು ಅಂತ ಮಾಡಿರೋದ ಅಥವಾ ನಿಜವಾಗ್ಲೂ ಪೊಲೀಸ್ ರಿಪೋರ್ಟ್ ನಿಜವಾಗಿದ್ಯಾ, ಆಮೇಲೆ ಇದು ರ್ಯಾಂಪ್ ಎಲ್ಲ ಆಗಿದೆ, ಡ್ಯಾಮೇಜಸ್ ಎಷ್ಟಾಗಿದೆ, ಆಮೇಲೆ ಇದು ಇನ್ಶೂರೆನ್ಸ್ ಕ್ಲೇಮ್ಗೆ ಏನು ಎಲಿಜಿಬಿಲಿಟಿ ಕೊಡ್ಬೋದು. ಸಿ ವಿಲ್ ಬಿ ಎ ವೆರಿ ಬಿಗ್ ಅನಲೈಸರ್, ಒಬ್ಬ ರಿಸರ್ಚರು. ಆಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಮೇಲೆ ಇರ್ತದೆ. ಯು ಕಾಂಟ್ ಸೆಂಡ್ ಜೋಕರ್ಸ್, ನೀವು ಜೋಕರ್ಸ್ ಯಾರ್ಯಾರು ಸೆಂಡ್ ಮಾಡೋದಿರ್ಲಿ, ಅದ್ರ ಜೊತೆಗೆ ನೀವು ಏನ್ ಲಂಚ ಭ್ರಷ್ಟಾಚಾರ ಅಂತ ಹೇಳಿದ್ವಿ, ಆಬ್ವಿಯಸ್ಲಿ ದುಡ್ಡು ಕೊಟ್ಟು ಹೋದವರಿಗೆ ಒನ್ಸ್ ಅಗೇನ್ ಅಲ್ಲಿ ದುಡ್ಡು ಮಾಡುವಂತಹ ಆಸೆ ಇದ್ದೇ ಇರುತ್ತೆ. ಒಂದು ವೆಹಿಕಲ್ ಚೆಕ್ ಮಾಡಿ ಹೇಳಬೇಕು ಅಂತಂದ್ರೆ ಅದು ಸರಿ ಇರ್ಲಿ ಬಿಡ್ಲಿ, ಅದ್ರ ರಿಪೋರ್ಟ್ ಕೊಡೋದಕ್ಕೆ ಇಷ್ಟು ಅಂತ, DL ಕೊಡೋದಕ್ಕೆ ಇಷ್ಟು ಅಂತ. ಸೊ ಅಲ್ಲಿ ಆಬ್ವಿಯಸ್ಲಿ ಇವರ ಒಂದು ಲಂಚ ಅವತಾರ ಜನರ ಮೇಲೆ ಪರಿಣಾಮ ಬೀರುತ್ತೆ. ಒನ್ಸ್ ಅಗೇನ್ ಇವರು ಜನರ ಸಂಬಳವನ್ನ ತೆಗೆದುಕೊಂಡು ಕೆಲಸ ಮಾಡುವಂತವ್ರಿಗೆ ಮತ್ತು ಜನರು ಸಿಸ್ಟಮ್ ಅಲ್ಲಿ ಮತ್ತು DL ಮಾಡಿಸ್ಕೋಬೇಕು, ಮತ್ತೊಂದು ಮಾಡಬೇಕು ಅಂತಂದ್ರೆ ಮತ್ತೆ ಇವ್ರಿಗೇನೆ ಲಂಚ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಜನರಿಗೂ ಕೂಡ ಆತ್ರ, ಅಯ್ಯೋ ಬೇಗ ಆಗ್ಬಿಡ್ಬೇಕು, ಬೇಗ ಹೋಗ್ಬೇಕು, ದಿನ ಬಂದು ಯಾರು ಕಾಯೋರು, ಏನೋ ಒಂದು 5,000 10,000 ಕೊಟ್ರೆ DL ಸಿಗುತ್ತೆ, ಮನೆಗೆ ಕಳಿಸ್ತಾರೆ, ಯಾಕೆ ಇವೆಲ್ಲ ಟೆನ್ಷನ್ ಅನ್ನೋ ತರ ಜನ. ಇಲ್ಲ, ಅದು ಕಂಪ್ಲೀಟ್ ಆಗಿ ಸಿಸ್ಟಮ್ ತುಂಬಾ ಕಂಪ್ಲೀಟ್ ಆಗಿ ಕರಪ್ಟ್ ಆಗಿದೆ. ಯಾಕೆ ನೋಡಿ, ಅವ್ರು ಹೇಳಿದ್ರು 10 ವರ್ಷಕ್ಕೆ ಮುಂಚೆ ನಾವು ಒಂದು ಅಪಾಯಿಂಟ್ಮೆಂಟ್ ಆಗಿದ್ದು, ಈಗ 10 ವರ್ಷ ಆದ್ಮೇಲೆ ಮಾಡಿದಾರೆ ಅಂತ. ಜಸ್ಟ್ ಇಮ್ಯಾಜಿನ್, 10 ವರ್ಷಕ್ಕೆ ಮುಂಚೆ ವೆಹಿಕಲ್ ಪಾಪ್ಯುಲೇಷನ್ ಎಷ್ಟಿತ್ತು, ಇವತ್ತು ಎಷ್ಟು ಹೊಸ ನ್ಯಾಷನಲ್ ಹೈವೇಗಳಾಗಿದೆ, ಎಷ್ಟು ಟೋಲ್ ಗೇಟ್ಗಳಾಗಿದೆ. ದ ವೆಹಿಕಲ್ ಪಾಪ್ಯುಲೇಷನ್ ಹ್ಯಾಸ್ ಮಲ್ಟಿಪ್ಲೈಡ್, ಐ ಥಿಂಕ್ ಮೋರ್ ದನ್ 100,000 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಈಗ ಅಷ್ಟು ವೆಹಿಕಲ್ ಮಲ್ಟಿಪ್ಲೈ ಆಗಿದೆ ಅಂತಂದ್ಮೇಲೆ ನಿಮ್ಗೆ ಬ್ರೇಕ್ ಇನ್ಸ್ಪೆಕ್ಟರ್ಗಳು ಅದಕ್ಕಿಂತ ಜಾಸ್ತಿ ಬೇಕಲ್ವಾ, ಒಂದು 1,000 ಮಟ್ಟದಲ್ಲಿ ಬೇಕು. ಇವರು ಬೇಕಾದಂತ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನು ಅಪಾಯಿಂಟ್ ಮಾಡಲ್ಲ. ಯಾಕೆ ಅಂತಂದ್ರೆ ದೇ ಆರ್ ರನ್ನಿಂಗ್ ಮಾಫಿಯಾ. ಯಾಕಂದ್ರೆ ಚೆಕ್ ಮಾಡೋದಕ್ಕಿಂತ ಇವರು ಲಂಚ ಕಲೆಕ್ಟ್ ಮಾಡ್ಕೊಳ್ಳುವಂತ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ತಾರೆ ಹೊರತು ಇನ್ಸ್ಪೆಕ್ಷನ್ಗೆ ಬೇಕಾದಂತ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನ ಸರ್ಕಾರ ಅಪಾಯಿಂಟ್ ಮಾಡ್ತಾ ಇಲ್ಲ. ದೇ ಆರ್ ರನ್ನಿಂಗ್ ಎ ಮಾಫಿಯಾ. ನೋಡಿ, ಯಾರೋ ಒಬ್ಬ ಮೈನಿಂಗ್ ಕಂಪನಿ ಅಥವಾ ಟ್ರಾನ್ಸ್ಪೋರ್ಟ್ ಕಂಪನಿ ಅಥವಾ 500 ವೆಹಿಕಲ್ ಇತ್ತು ಅಂತಂದ್ರೆ ಮೋಸ್ಟ್ ಆಫ್ ದ ವೆಹಿಕಲ್ಸ್ ವುಡ್ ಹ್ಯಾವ್ ನಾಟ್ ಪೇಡ್ ದ ಟ್ಯಾಕ್ಸ್. ಅವ್ರಿಗೆ ಆಮೇಲೆ ಜೊತೆನಲ್ಲಿ ಆ FC-ಗಳಿರೋದಿಲ್ಲ. ಆಮೇಲೆ ಒಂದೊಂದೇ ನಂಬರ್ ಅಲ್ಲಿ 3 ಜನ ಓಡಿಸ್ತಾ ಇರ್ತಾರೆ. ಒಂದು 10 ಗಾಡಿಗಳನ್ನ ನಾವು ನೋಡಿದ್ರಿ. ಇದನ್ನೆಲ್ಲ ವೆರಿಫೈ ಮಾಡ್ಬೇಕಾದ್ರೆ ಬ್ರೇಕ್ ಇನ್ಸ್ಪೆಕ್ಟರ್ ಮ್ಯಾನ್ ಪವರ್ ಬೇಕಾಗುತ್ತೆ. ಬಟ್ ಅದರ್ ದ್ಯಾನ್ ದಟ್ ಲೀಗಲಿ ವೆರಿಫೈಯಿಂಗ್ ಇವರು ನಡೆಸೋದು ಮಾಫಿಯಾ. 500 ವೆಹಿಕಲ್ ಇದೆಯಾ, ಆ ವೆಹಿಕಲ್ಗಳಿಗೆ ಇವರು ಲಂಚ ತಗೊಂಡು ಅವರನ್ನ ಮಾಫಿಯಾ ನಡೆಸ್ತಾರೆ. ಎಸ್, ಒಬ್ರು ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲರ್, ನಾವು ಮಾತಾಡ್ಸೋಣ. ಹಲೋ, ನಮಸ್ಕಾರ ಸರ್. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ, ಮಾತಾಡಿ ಸರ್. ನಮಸ್ಕಾರ ಜಗದೀಶ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಮುನಿಕೃಷ್ಣಪ್ಪ ಅಂತ. ಓಕೆ, ಹೇಳಿ ಸರ್. ಈಗ ಏನಾಗಿದೆ, ಈಗ ಇದು ಭ್ರಷ್ಟಾಚಾರ ನಡೀತಾ ಇರೋದು ಆಡಳಿತ ಪಕ್ಷದಲ್ಲಿ ಇರೋರಿಗೂ ಸಹ ಗೊತ್ತು. ಯಾಕಂದ್ರೆ ಪ್ರತಿನಿತ್ಯ ಈ ದಿನಪತ್ರಿಕೆಗಳಲ್ಲಿ, ಪಬ್ಲಿಕ್ ಕಾಮೆಂಟ್ಸ್ ಅಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇರೋದು ಗೊತ್ತು. ನಿಜ. ಸಾಮಾಜಿಕ ಜಾಲತಾಣಗಳಲ್ಲೂ ಈಗ ಅವರದ್ದೇ ಆಡಳಿತ ಸರ್. ಇವ್ರಿಗೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಕಮಿಟಿ ಮಾಡಿ ಅದು ಎನ್ಕ್ವೈರಿ ಮಾಡೋಷ್ಟು ಸಹ ಒಂದು ಯಾರಾದ್ರೂ ಅದ್ರ ಬಗ್ಗೆ ಸೊಲ್ಲೆತ್ತಕ್ಕೂ ಸಹ ಇವ್ರಿಗೆ ಯೋಗ್ಯತೆ ಇಲ್ಲ. ನಿಜ 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 ನಿಜ. ಆಮೇಲೆ ನನ್ನ ಮಾನ್ಯ ಪ್ರಧಾನಿಗಳು, ನಮ್ಮ ಪ್ರಧಾನಿಗಳಿದ್ದಾರೆ. ಈಗ ನೋಡಿ, ಇದೆಲ್ಲ ಈಗ ನೀವು ಅಲ್ಲಿ ಡಿಸ್ಕಸ್ ಮಾಡ್ತಾ ನೋಡಿದ್ರೆ ಬ್ರೇಕ್ ಇನ್ಸ್ಪೆಕ್ಟರ್ ಈ ಮಹತ್ವ ಏನು ಈ ಸೊಸೈಟಿಗೆ, ಸಮಾಜಕ್ಕೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ನಮ್ಗೆ ಆ ಇಂಡಿಯನ್ ಅಂತ ಒಂದು ಫಿಲಂ ಇದೆ. ಆ ಇಂಡಿಯನ್ ಫಿಲಂ ಅಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಒಂದು ಸುಳ್ಳು ಅಂದ್ರೆ ಡಕೋಟಾ ಗಾಡಿಗೆ ಸರ್ಟಿಫೈ ಮಾಡ್ಬಿಡ್ತಾನೆ. ಆ ಮಕ್ಕಳು ಹೋಗ್ಬೇಕಾರೆ ಬ್ರೇಕ್ ತಪ್ಪೋಗುತ್ತೆ. ಆ ಫಿಲಂ ನೋಡಿದಾಗ ನಮ್ಗೆ ನಿಜವಾಗ್ಲೂ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಸಮಾಜಕ್ಕೆ ಗೊತ್ತಾಗುತ್ತೆ. ಬ್ರೇಕ್ ಇನ್ಸ್ಪೆಕ್ಟರ್ ಅಲ್ಲ, ಇವರು ಮಾಡೋ ಒಂದು ಸಣ್ಣ ಸಣ್ಣ ತಪ್ಪಿಂದ ಸರ್ ಜನಸಾಮಾನ್ಯರು ಅನ್ಯಾಯವಾಗಿ ಪಾಪದವ್ರು ಸತ್ತೋಗ್ತಾ ಇದಾರೆ. ಅಲ್ಲ, ಸಣ್ಣ ತಪ್ಪಲ್ಲ, ಇದು ಘೋರ ಅಪರಾಧ. ಬ್ರೇಕ್ ಇನ್ಸ್ಪೆಕ್ಟರ್ ಒಬ್ಬ ಫೇಕ್ ಇನ್ಸ್ಪೆಕ್ಟರ್, ತಪ್ಪೇ ಮಾಡದೇ ಇರೋರು. ಇವರು ನಿಜವಾಗ್ಲೂ ಬ್ರೇಕ್ ಇನ್ಸ್ಪೆಕ್ಟರ್ ಕಳಿಸ್ತಾ ಇಲ್ಲ, ಒಬ್ಬ ಯಮಘಾತಕನನ್ನ ಕಳಿಸ್ತಾ ಇದಾರೆ. ಇನ್ಫ್ಯಾಕ್ಟ್ ಅವನೇನೋ ಎಲಿಜಿಬಲ್ ಇಲ್ಲ ಅಂತಂದ್ರೆ, ಯಾಕಂದ್ರೆ ಲಂಚ ಕೊಟ್ಟು ಅವನೇನಾದ್ರೂ ಇದಕ್ಕೆ ಸೇರ್ಕೊಂಡ್ರೆ ಅವನಲ್ಲಿ ಲಂಚ ಇಸ್ಕೊಂಡೆ ಎಲ್ಲರಿಗೂ ಎಲಿಜಿಬಲ್ ಕೊಡ್ತಾನೆ. ನಾಳೆ ಅದನ್ನ ಫೇಸ್ ಮಾಡೋಂಥದ್ದು ಐ ಥಿಂಕ್ ಇಮ್ಯಾಜಿನೇಷನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ಇದೇ ವಿಚಾರವಾಗಿ ಯಾರಾದ್ರೂ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅವ್ರನ್ನ ಉತ್ತಡಿಸೋ ಕೆಲಸನೂ ನಡೀತಾ ಇದೆ. ನಿಜ 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 ನಿಜ. ಅವ್ರನ್ನ ಎದುರಿಸೋದು, ಅವ್ರನ್ನ ದೇಶದ್ರೋಹಿಗಳ ತರ ಬಿಂಬಿಸೋದು. ಇಲ್ಲ, ಅದು ಪ್ರಶ್ನೆ ಮಾಡಬಾರ್ದು. ಏನೇ ಅನ್ಯಾಯ ಆದ್ರೂ ಕೂಡ ಸೈಲೆಂಟ್ ಆಗಿ ಇದ್ದು ಬಿಡಬೇಕು. ಆವಾಗ ಜನ ಒಳ್ಳೆಯವರು. ಒಂಥರ ಹಿಟ್ಲರ್ ಧೋರಣೆ ಸರ್. ಹಿಟ್ಲರ್ ಧೋರಣೆ ಅಂದ್ರೆ ತಪ್ಪಾಗಲ್ಲ ಸರ್. ಇದೆಲ್ಲ ನೋಡ್ತಾ ಇದ್ರೆ ಈ ಆಳ್ವಿಕೆ, ಈ ಆಡಳಿತಕ್ಕಿಂತ ಬ್ರಿಟಿಷ್ ಆಡಳಿತ ಚೆನ್ನಾಗಿತ್ತು ಅಂತ ನನಗಂತ. ಯಾಕಂದ್ರೆ ನಾನು ನೋಡಿಲ್ಲ. ನಮ್ಗೆಲ್ಲ ಹೇಳಿದ್ದು ನಾನು ತಿನ್ನಲ್ಲ, ನಾನು ತಿನ್ನಕ್ ಬಿಡಲ್ಲ ಅಂತ. ನಾನು ಏನೂ ಬಿಡಲ್ಲ ಅಂತ ಆಗ್ಬಿಟ್ಟಿದೆ. ನೆನ್ನೆ ನೋಡಿ PF ಸ್ಕ್ಯಾಮ್ ಅಲ್ಲಿ 1000 ಕೋಟಿ ಸ್ಕ್ಯಾಂಡಲ್ ಅಂತೆ. ಸತ್ತೋಗಿರೋರ್ದೆಲ್ಲ, ಯಾರ್ಯಾರ್ದು ಸತ್ತೋಗಿರೋರ್ದೆಲ್ಲ ಕ್ಲೇಮ್ ಮಾಡ್ಕೊಂಡು ತಿಂದಾಕ್ಬಿಟ್ಟಿದ್ದಾರೆ. 1,000 ಕೋಟಿ PF ಸ್ಕ್ಯಾಮು. ಎಲ್ಲಿ ದೇಶ ಎಲ್ಲ ಹೋಗ್ತಾ ಇದೆ? ಥ್ಯಾಂಕ್ ಯು ಮುನಿಕೃಷ್ಣಪ್ಪ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಒಂದು ವಿಚಾರ, ಯಾಕಂತಂದ್ರೆ ಈಗ
ಕಾನೂನಿನ ವಿಚಾರವನ್ನ ನಾವು ಗಂಭೀರವಾಗಿ ನೋಡ್ಬೇಕಾಗುತ್ತೆ. ಈಗ ಆಲ್ರೆಡಿ ACB ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಸೊ ಈಗ ಮತ್ತೆ ಇದನ್ನ ಬಿಟ್ಟು ಏನ್ ಆಪ್ಷನ್ಸ್ ಇದೆ? ಹೆಂಗೆ ಮೇಡಮ್ ಈಗ ಇದನ್ನ ಒಂದು ACB ಕಂಪ್ಲೇಂಟ್ ಕೊಟ್ಟಿದ್ದೇವೆ ಗೊತ್ತಲ್ವಾ, ACB ಇದು ಡಿಸ್ಪ್ಯೂಟ್ ಆಗಿ ಈಗ ನಾವು ದ ಮ್ಯಾಟರ್ ಹ್ಯಾಸ್ ಬಿನ್ ಏನೋ ಟ್ರಾನ್ಸ್ಫರ್ ಟು ಕರ್ನಾಟಕ ಲೋಕಾಯುಕ್ತ, ಅದನ್ನ ಈಗ ಸರ್ಕಾರ ಏನೋ ಮಾಡಕ್ ಹೊರಟಿದೆ. ಬಟ್ ಏನಾಗ್ಬಿಟ್ಟಿದೆ, ಒಂದು ಗಾಡಿಯನ್ನ ನೀವು 7 ವರ್ಷ ಓಡಿಸ್ದಿರ ಒಂದು ಕಡೆ ನಿಲ್ಲಿಸ್ಬಿಟ್ರೆ ತುಕ್ಕು ಹಿಡಿಯುತ್ತೆ. ಒಂದು ಲೋಕಾಯುಕ್ತ 7 ವರ್ಷ ಫಂಕ್ಷನ್ ಮಾಡಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ನಮಗಿರೋ ಮಾಹಿತಿ ಪ್ರಕಾರ ಲೋಕಾಯುಕ್ತದಲ್ಲಿರುವಂಥ ಮೋಸ್ಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿರ್ಬೋದು, ಪೊಲೀಸ್ ಸ್ಟಾಫ್ ಆಗಿರ್ಬೋದು, ಟೆಕ್ನಿಕಲ್ ಸ್ಟಾಫ್ ಆಗಿರ್ಬೋದು, ಅಥವಾ ಅದರ್ ಸ್ಟಾಫ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಭ್ರಷ್ಟಾಚಾರದಲ್ಲಿ ತೊಳಗಿರುವಂಥವನ್ನೇ ಅಲ್ಲಿ ಹೋಗಿ ಪೋಸ್ಟ್ ಮಾಡಿದಾರಂತೆ. ಸೊ ಎಂಟೈರ್ ಲೋಕಾಯುಕ್ತನ ಸ್ಯಾನಿಟೈಸ್ ಮಾಡಿದ್ದು, ನೀವು ಪವರ್ಸನ್ನು ಕೊಟ್ಟರು ಕೂಡ ಏನು ACB ನಡೀತಾ ಇತ್ತೋ ಅದೇ ಮಾಫಿಯಾ ಕೂಡ ಅಲ್ಲೂ ಕೂಡ ನಡೀತಾ ಇದೆ. ಸಂತೋಷ್ ಶೆಟ್ಟಿ ಅವರು ಅದನ್ನೇ ಹೇಳಿದ್ದಾರೆ, ಅನ್ಲೆಸ್ ದ ಇನ್ಸ್ಟಿಟ್ಯೂಷನ್ ಬಿಕಮ್ಸ್ ಸ್ಯಾನಿಟೈಸ್ಡ್ ಆ್ಯಂಡ್ ಎ ಪವರ್ಫುಲ್ ಮ್ಯಾನ್ ಈಸ್ ನಾಟ್ ಲೀಡಿಂಗ್ ಎನ್ ಇನ್ಸ್ಟಿಟ್ಯೂಷನ್, ಅವ್ರಿಗೆ ಕೆಚ್ಚದೇ ಇರಬೇಕು, ಒಂದು ಪ್ರಶ್ನೆ ಮಾಡೋಕ್ಕೆ ಒಂದು ಕೆಚ್ಚದೇ ಇರಬೇಕು. ಲೋಕಾಯುಕ್ತರ ಮಾಡಿದಾಗ ಅವರ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಇಡೀ ಕರ್ನಾಟಕ ನಿಂತ್ಕೊಂಡು ನೋಡೋದು. ಒಬ್ಬ ಸಂತೋಷ್ ಹೆಗ್ಡೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಯಾರೋ ಭ್ರಷ್ಟರನ್ನ ಹೊಡೆದ್ರು, ಭಯ ಇತ್ತು. ಬಟ್ ಆ ಭಯನೇ ಸಹ ಇವತ್ತಿಲ್ಲ. ಇವತ್ತು ನಾವು ಕಾನೂನು ಪ್ರಕ್ರಿಯೆ ತಗೊಂಡ್ರು ಕೂಡ ತನ್ನದೇ ಆದಂಥ ಏರಿಳಿತಗಳು ಇದ್ದೇ ಇರ್ತದೆ. ವಿ ಹ್ಯಾಡ್ ಟು ಬೀಂಗ್ ಎನ್ ಅಡ್ವೊಕೇಟ್, ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, PSIಗಳನ್ನ ಹೋರಾಟ ಮಾಡಿ ಬೀದಿಗೆ ತೊಗೊಂಬಂದ್ವಿ, ಅಸಿಸ್ಟೆಂಟ್ ಪ್ರೊಫೆಸರ್ನ ಬೀದಿಗೆ ತೊಗೊಂಬಂದ್ವಿ, ಬ್ರೇಕ್ ಇನ್ಸ್ಪೆಕ್ಟರ್ ತೊಗೊಂಬಂದ್ವಿ, ಅಸಿಸ್ಟೆಂಟ್ ಇಂಜಿನಿಯರ್ AEಗಳು ಇವು ಟೀಚರ್ಸ್ಗೆ ಅಪಾಯಿಂಟ್ ಮಾಡಿದೆ, ಗ್ರಾಮ ಲೆಕ್ಕಾಧಿಕಾರಿಗಳು ಅಪಾಯಿಂಟ್ ಮಾಡಿ, ಪ್ರತಿಯೊಂದರಲ್ಲೂ ಹಗರಣ ಇರೋದ್ರಿಂದ ಎ ಫ್ಯೂ ಪೀಪಲ್, ಕೆಲವೊಂದು ಗುಂಪು ಇಡೀ ರಾಜ್ಯದಲ್ಲಿ ನಡೆಯುತ್ತಿರುವ ಹಗರಣಗಳನ್ನ ಪ್ರಶ್ನೆ ಮಾಡಕ್ ಹೋದಾಗ ಇವನ್ ದಟ್ ಈಸ್ ಆಲ್ಸೋ ಎ ಬರ್ಡನ್. ಹಾಗಾಗಿ ಈಗ ಅಂತಿಮವಾಗಿ ಏನ್ ಹೇಳ್ತೀರಿ, ಏನ್ ಆಗ್ರಹ ಮಾಡ್ತೀರಿ ಮಂಜುನಾಥ್ ಈ ಮೂಲಕ, ಜಿ ಕನ್ನಡ ನ್ಯೂಸ್ ಮೂಲಕ ಸರ್ಕಾರಕ್ಕಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, KPSC ಬೋರ್ಡ್ಗಾಗಿರ್ಬೋದು, ಏನ್ ಹೇಳ್ತೀರಿ? ಮೇಡಮ್, ಈಗ ಜಗದೀಶ್ ಸರ್ ಹೇಳ್ದಂಗೆ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಕೊಟ್ರೆ ಏನಾಗುತ್ತೆ ಅಂತ ತಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಜನತೆಗೂ ತಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಿರೋ ಜನತೆಗೂ ಗೊತ್ತಾಗಿದೆ. ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ, ಅಂದ್ರೆ ಈಗ ಜಿಲ್ಲಾಧಿಕಾರಿಗಳು ಏನು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ 141 ಜನದ್ದು, ಅವ್ರಿಗೆ ತಮ್ಮ ಮೂಲಕ ನಾನು ಕೇಳ್ಕೊಳಕ್ ಬಯಸ್ತಾ ಇದ್ದೇನೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಮಾತ್ರ ನೀವು ಕರೆಕ್ಟ್ ಆಗಿ ನೋಡಿ ಮಾಡಿ. ನೀವು ಏನಾದ್ರೂ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಏನಾದ್ರು ಮಾಡಿದ್ರೆ, ಜಗದೀಶ್ ಸರ್ ಹೇಳ್ದಂಗೆ ಏನೇನೋ ಇದು ಪ್ರಾಬ್ಲಮ್ಗಳು ಜನರು ಫೇಸ್ ಮಾಡ್ಬೇಕಾಗುತ್ತೆ. ನಾಟ್ ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಹೋಲ್ ಸೊಸೈಟಿ ಫೇಸ್ ಮಾಡ್ಬೇಕಾಗುತ್ತೆ. ಇಂಥ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಿದ್ದ ರೋಡಿಗೆ ಅಂತ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನಾದ್ರೂ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಟ್ರೆ ಎಷ್ಟು ತೊಂದರೆ ಸಮಾಜಕ್ಕಾಗುತ್ತೆ ಅಂತೇಳಿ, ನಾಟ್ ಓನ್ಲಿ ಇದು ನಮ್ಮ ಸಮಾಜದಷ್ಟೇ ಬಿಡಿ, ಇದೇ ರಾಜಕಾರಣಿಗಳಿಗೆ ಆಗಿರ್ಲಿ, ಇನ್ನೊಬ್ರು ಆಫೀಸರ್ಗಳೇ ಆಗಿರ್ಲಿ, ಈ ವೆಹಿಕಲ್ಸ್ ಗಳಲ್ಲಿ ಹೋಗ್ಬೇಕು ಅಂತಂದ್ರೆ ಅವ್ರ ವೆಹಿಕಲ್ ಫಿಟ್ ಇದೆನಾ ಇಲ್ಲ ಅಂತ ಒಬ್ಬ ಇನ್ಸ್ಪೆಕ್ಟರ್ FC ಕೊಡ್ಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್. ಅವ್ರಿಗೂ ತೊಂದರೆ ಆದಂಗೆ ಅಲ್ವಾ? ಅಟ್ಲೀಸ್ಟ್ ನಿಮಿಗೋಸ್ಕರನು ಕೂಡ ನೋಡಿ, ಸಮಾಜಕ್ಕೋಸ್ಕರನು ನೋಡಿ, ನಮ್ಗೋಸ್ಕರನು ನೋಡಿ, ದಯಮಾಡಿ ಕರೆಕ್ಟ್ ಆಗಿರತಕ್ಕಂತಹ ಎಲಿಜಿಬಲ್ ಇನ್ಸ್ಪೆಕ್ಟರ್ಸ್ ಮಾತ್ರ ಸೆಲೆಕ್ಟ್ ಮಾಡಿ. ಈಗ ಡೂಪ್ಲಿಕೇಟ್ ಇರೋರ್ನ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಮಾಡಿಬಿಟ್ರೆ ದೇಶ ಎಲ್ಲಿಗೆ ಹೋಗ್ಬೇಕು, ಜನರು ಎಲ್ಲಿಗೆ ಹೋಗ್ಬೇಕು? ಏನಾದ್ರೂ ತೊಂದರೆ ಆದ್ರೆ ಯಾರು ಜವಾಬ್ದಾರಿ, ಯಾರು ಹೊತ್ಕೊಳ್ತಾರೆ? ತೊಂದರೆ ಆಗೇ ಆಗುತ್ತೆ. ನಾಳೆ ದಿವಸ 100% ಈ ಒಂದು ತೊಂದರೆ ಆಗೇ ಆಗುತ್ತೆ. ನಾಳೆ ದಿವಸ ಸಮಾಜ ಅದಕ್ಕೆ ಬೆಲೆ ತೆತ್ತಬೇಕಾಗತ್ತೆ. ಈ ಒಂದು ಇನ್ಎಲಿಜಿಬಲ್ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನ ನಾವೇನಾದ್ರೂ ಸೆಲೆಕ್ಟ್ ಮಾಡಿದಾಗಿದೆ ಬಿಟ್ರೆ, ನಾಳೆ ದಿವಸ ಐ ಥಿಂಕ್ ಒಂದು ಯಮಕಿಂಕರಗಳನ್ನ ಬಿಟ್ಟಂಗೆ ಆಗುತ್ತೆ. ಐ ಆಮ್ ಶ್ಯೂರ್ ದಟ್ ವಿಲ್ ಓನ್ಲಿ ಡ್ಯಾಮೇಜ್ ದ ಸೊಸೈಟಿ ಅಟ್ ಲಾರ್ಜ್. ಮಂಜುನಾಥ್, ದೀಪಕ್ ಏನ್ ಹೇಳ್ತೀರಿ ಫೈನಲ್ ಆಗಿ? ಮೇಡಮ್, ಈಗ ಏನಂದ್ರೆ, ಈಗ KPSC ನವರು ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಳ್ಸಿದ್ದಾರೆ ಫಾರ್ ಅಪಾಯಿಂಟ್ಮೆಂಟ್ ಗೋಸ್ಕರ ವೆರಿಫೈ ಮಾಡಿ ತಗೊಳ್ಳಿ ಅಂತ. ಈ ಹಿಂದೆ ಇದೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರು ಎಲ್ಲಾ ಅಭ್ಯರ್ಥಿಗಳದ್ದು ವೆರಿಫಿಕೇಶನ್ ಮಾಡಿರೋ ರಿಪೋರ್ಟ್ಸ್ ಇದೆ, ಅವ್ರ ಬಳಿನೇ ಇದೆ, ಈಗಲೇ ಅವ್ರ ಹತ್ರನೇ ಇದೆ. ಅವ್ರಿಗೆ ಗೊತ್ತಿದೆ ಯಾರು ಫಿಟ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಈಗ ಹಾಗಾಗಿ ಆ ರಿಪೋರ್ಟ್ಸ್ ಮೇಲೆ ರಿಲೈ ಆಗಿ ಮಾಡ್ಲಿ, ಇಲ್ಲ ಇನ್ನೊಂದ್ಸಲನೂ ವೆರಿಫೈ ಮಾಡ್ಲಿ, ಏನ್ ಸ್ಪಾಟ್ ಇನ್ಸ್ಪೆಕ್ಷನ್ ಇನ್ನೊಂದ್ಸಲನೂ ವೆರಿಫೈ ಮಾಡ್ಲಿ, ಪ್ರತಿಯೊಂದು ಅವ್ರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ. ಯಾವುದೇ ರೀತಿ ಅನರ್ಹ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಡಿ. ದಯಮಾಡಿ ಅರ್ಹ ಅಭ್ಯರ್ಥಿಗಳಿಗೆ ಅನುಕೂಲ ಅಂದ್ರೆ ಆಸ್ ಪರ್ ರೂಲ್ಸ್ ಮಾಡಿ, ಏನು ಅನುಕೂಲ ಅಂತ ಏನಲ್ಲ, ಆಸ್ ಪರ್ ರೂಲ್ಸ್ ಯಾರು ಬಿಟ್ಟಿದಾರೋ ಅವ್ರು ಕೊಡ್ಲಿ. ಅವ್ರ ಬಳಿ ರಿಪೋರ್ಟ್ಸ್ ಇದೆ, ದಯವಿಟ್ಟು ಅದನ್ನ ಗಮನ ಹರಿಸ್ಲಿ. ಕೋರ್ಟ್ ಎಲ್ಲೂ ಕೂಡ ಆ ರಿಪೋರ್ಟ್ಸ್ ಬಗ್ಗೆ ಸಸ್ಪೆಕ್ಟ್ ಮಾಡಿಲ್ಲ, ಆ ರಿಪೋರ್ಟ್ಸ್ ನ ಕೈ ಬಿಡಿ ಅಂತಾನೂ ಹೇಳಿಲ್ಲ.
ಫೈನ್ ಥ್ಯಾಂಕ್ ಯು ದೀಪಕ್, ಥ್ಯಾಂಕ್ ಯು ಮಂಜುನಾಥ್. ನಿಜಕ್ಕೂ ತಪ್ಪು ನಡೆದಿದ್ದೇ ಆಗಿದ್ದಲ್ಲಿ ಸೊ ಅದಕ್ಕೆ ಶಿಕ್ಷೆ ಆಗಲಿ, ಅಟ್ಲೀಸ್ಟ್ ಒಂದು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರಾ ಅಂತ ಕಾದ್ ನೋಡೋಣ. ಜಗದೀಶ್ ಸರ್ ಫೈನ್ ಮೇಡಮ್ ಏನಿಲ್ಲ, ಐ ಥಿಂಕ್ ಥ್ಯಾಂಕ್ ಯು ಎಸ್ ಅಲ್ಲ ಬೇಸಿಕಲಿ ಇದೊಂದು ಲೀಗಲ್ ಡೈರೆಕ್ಷನ್ ತಗೊಳ್ಬೇಕಾಗಿದೆ. ಈ ಒಂದು ಆಯ್ಕೆ ಪ್ರಕ್ರಿಯೆನ ನಿಜವಾಗ್ಲೂ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗಿರೋದ್ರಿಂದ ಒಂದು ಐ ಥಿಂಕ್ ಕಾನೂನು ಮುಖಾಂತರ ಇದಕ್ಕೆ ಒಂದು ಬ್ರೇಕ್ ಆಗಬೇಕಾಗಿದೆ. ಜೊತೆನಲ್ಲಿ ಆ 107 ಜನರ ಮೇಲೂ ಕೂಡ ಚೀಟಿಂಗ್ ಕೇಸುಗಳನ್ನ ಬುಕ್ ಮಾಡಬೇಕಾಗಿದೆ. ಅದು ಅವ್ರು ಮಾಡಿಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ಜನರ ಆಯ್ಕೆ ಮೇಲೆ ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಐ ಆಮ್ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಸ್ಟಾಪ್ ಇಟ್. ಹೋರಾಟದ ಮುಂದಾಳತ್ವ ವಹಿಸಿದ್ದೀರಿ, ಸೊ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಈಗ ಬ್ರೇಕ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ನಿಜಕ್ಕೂ ಆಗಿದ್ದಲ್ಲಿ ಎಲಿಜಿಬಿಲಿಟಿ ಇರುವಂತಹ ಕ್ಯಾಂಡಿಡೇಟ್ಸ್ನ ಕೈ ಬಿಟ್ಟಿದ್ದು ಯಾಕೆ ಅನ್ನುವಂತಹ ಉತ್ತರವನ್ನ KPSC ಬೋರ್ಡ್ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ಈ ಲಿಸ್ಟ್ ಅನ್ನ. ಇಲ್ಲದೆ ಇದ್ರೆ ಇಲ್ಲಿ ನಿಜಕ್ಕೂ ಅವ್ಯವಹಾರ ಆಗಿದೆ, ಅಂದ್ರೆ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಇವರೇ ಒಪ್ಕೊಂಡಂಗಾಗತ್ತೆ. ಸೊ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಸರ್ಕಾರ ಕೂಡ ಇದನ್ನ ಒಂದು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕು, ಇನ್ಸ್ಟ್ರಕ್ಷನ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.